ಓಕೆ, ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಪ್ರಭಾಕರ್ ಸರ್. ಭಿನ್ನರಾಶಿ ಅಂದ್ರೆ ಏನು, ಅದರಲ್ಲಿ ಎಷ್ಟು ವಿಧಗಳಿದೆ, ಅದರಲ್ಲಿ ನಾನೇನ್ ಮಾಡಿದ್ದೆ, ಸಮಭಿನ್ನ ರಾಶಿ ಅಥವಾ ಪ್ರಾಪರ್ ಫ್ರಾಕ್ಷನ್ ಅಂತ ಮಾಡಿದ್ವಿ. ಈಗ ನಾವು ವಿಷಮ ಭಿನ್ನ ರಾಶಿ ಭಿನ್ನರಾಶಿ ಅಥವಾ ಇಂಪ್ರಾಪರ್ ಫ್ರಾಕ್ಷನ್ ಅಂದ್ರೆ ಏನು ನೋಡೋಣ. ಪ್ರಾಪರ್ ಇಂಪ್ರಾಪರ್ ಫ್ರಾಕ್ಷನ್, ವಿಷಮ ಭಿನ್ನ ರಾಶಿ ಅಥವಾ ಇಂಪ್ರಾಪರ್ ಫ್ರಾಕ್ಷನ್ ಅಂದ್ರೆ ಡೆಫಿನೇಷನ್ ತಗೋಣ. ಏನು ಅಂತಂದ್ರೆ, ಫಸ್ಟ್ ಕನ್ನಡದಲ್ಲಿ ಬರೀತೀನಿ. ಅಂಶದ ಬೆಲೆಯು ಛೇದಕ್ಕಿಂತ ದೊಡ್ಡದಾಗಿರುವ ಭಿನ್ನರಾಶಿಯನ್ನು ಅಂಶದ ಬೆಲೆಯು ಛೇದಕ್ಕಿಂತ ದೊಡ್ಡದಾಗಿರುವ ಭಿನ್ನರಾಶಿಯನ್ನು ವಿಷಮ ಭಿನ್ನರಾಶಿ ಎನ್ನುತ್ತೇವೆ. ಬರೀ ಇದೊಂದೇ ಡೆಫಿನೇಷನ್ ಅಲ್ಲಿ ನಾವು ಅದನ್ನ ವಿಷಮ ಭಿನ್ನರಾಶಿ ಅಂತ ಹೇಳಕ್ಕಾಗಲ್ಲ. ಒಂದಕ್ಕಿಂತ ಹೆಚ್ಚು ಬೆಲೆಯನ್ನು ಹೊಂದಿರುವ ಭಿನ್ನರಾಶಿ, ಒಂದಕ್ಕಿಂತ ಹೆಚ್ಚು ಬೆಲೆಯನ್ನು ಹೊಂದಿರುವ ಭಿನ್ನರಾಶಿಯನ್ನು ವಿಷಮ ಭಿನ್ನರಾಶಿ ಎನ್ನುತ್ತೇವೆ. ಇಲ್ಲಿ ಎರಡು ವಾಕ್ಯಗಳನ್ನು ಕೊಟ್ಟಿದ್ದೀನಿ. ಯಾವುದಕ್ಕೆ? ವಿಷಮ ಭಿನ್ನ ರಾಶಿಗೆ ಎರಡು ವಾಕ್ಯಗಳನ್ನು ಕೊಟ್ಟಿದ್ದೀನಿ ಕನ್ನಡದಲ್ಲಿ. ಅದೇ ರೀತಿ ಇಂಗ್ಲಿಷ್ ಅಲ್ಲಿ ನೋಡೋಣ. ಏನು? ಎ ಫ್ರಾಕ್ಷನ್ ಇನ್ ವಿಚ್ ನ್ಯೂಮರೇಟರ್ ವ್ಯಾಲ್ಯೂ ಈಸ್ ಗ್ರೇಟರ್ ದ್ಯಾನ್ ದಿ ಡಿನಾಮಿನೇಟರ್. ಎ ಫ್ರಾಕ್ಷನ್ in which numerator value greater than denominator. ಇದು ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಡೆಫಿನೇಷನ್ ಕೊಡೋದಿಲ್ಲ. ಎ ಫ್ರಾಕ್ಷನ್ having value greater than 1. A fraction having value greater than 1 is called improper fraction. ಈ ಎರಡು ಡೆಫಿನೇಷನ್ಸ್ ಅನ್ನ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಬರ್ಕೊಳ್ಳಿ. ಇಲ್ಲಿ ನೋಡ್ರಿ, ಅಂಶದ ಬೆಲೆಯು ಛೇದಕ್ಕಿಂತ ದೊಡ್ಡದಾಗಿರುವ ಭಿನ್ನರಾಶಿಯನ್ನ ವಿಷಮ ಭಿನ್ನರಾಶಿ ಅಂತ ಕರಿತೀವಿ. ಒಂದಕ್ಕಿಂತ ಹೆಚ್ಚು ಬೆಲೆಯನ್ನ ಹೊಂದಿರುವ ಭಿನ್ನರಾಶಿಯನ್ನ ವಿಷಮ ಭಿನ್ನರಾಶಿ ಅಂತ ಕರಿತೀವಿ. ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ವಿತ್ ಎಕ್ಸಾಂಪಲ್ಸ್. ಎ ಫ್ರಾಕ್ಷನ್ ಇನ್ ವಿಚ್ ನ್ಯೂಮರೇಟರ್ ವ್ಯಾಲ್ಯೂ ಈಸ್ ಗ್ರೇಟರ್ ದ್ಯಾನ್ ದಿ ಡಿನಾಮಿನೇಟರ್ ಈಸ್ ಕಾಲ್ಡ್ ಆಸ್, ಇಲ್ಲಿ ಬರ್ದಿಲ್ಲ ನಾನು, ಈಸ್ ಕಾಲ್ಡ್ ಆಸ್ ಇಂಪ್ರಾಪರ್ ಫ್ರಾಕ್ಷನ್. ಎ ಫ್ರಾಕ್ಷನ್ ಹ್ಯಾವಿಂಗ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 1 ಈಸ್ ಕಾಲ್ಡ್ ಆಲ್ಸೋ ಇಂಪ್ರಾಪರ್ ಫ್ರಾಕ್ಷನ್. ಇದನ್ನ ನಾನು ಎಕ್ಸ್ಪ್ಲೇನ್ ಬರ್ತೀನಿ. ಈಗ ಎಕ್ಸಾಂಪಲ್ಸ್ ತಗೊಳ್ತೀನಿ. ಈಗ
ಸೊ ನೋಡ್ರಿ ಈಗ ಈಗ ನೋಡ್ರಿ ಈಗ 5/6 5/6 6/5 6/5. ಸೊ 5/6 ಅಂತಾನು ಓದ್ತೀವಿ, 6/5 ಅಂತಾನು ಓದ್ತೀವಿ. 8/7 8/7 9/8 3/2. ಸೊ ನೋಡ್ರಿ ಈಗ ಇಲ್ಲಿ ಅಂಶದ ಬೆಲೆಯು ಛೇದಕ್ಕಿಂತ ದೊಡ್ಡದಾಗಿರುವ ಭಿನ್ನರಾಶಿಯನ್ನು ವಿಷಮ ಭಿನ್ನರಾಶಿ. ನೋಡ್ರಿ ಅಂಶದ ಬೆಲೆ. ಸೊ ಮೇಲಿರ್ತಕ್ಕಂಥ ಗೆರೆಯಿಂದ ಮೇಲಿರೋದನ್ನ ನಾವು ಅಂಶ ಅಂತ ಕರಿತೀವಿ, ಗೆರೆಯಿಂದ ಕೆಳಗಿರೋದನ್ನ ಛೇದ ಅಂತ ಕರಿತೀವಿ. ಅಂಶದ ಬೆಲೆ. ಸೊ ಅಂಶದ ಬೆಲೆಯು ಛೇದಕ್ಕಿಂತ ದೊಡ್ಡದಾಗಿದೆ, ಇದು ಸಹ ವಿಷಮ ಭಿನ್ನರಾಶಿ. ಇದು ನೋಡ್ರಿ ಈ ಎಕ್ಸಾಂಪಲ್ ನೋಡ್ರಿ, ಅಂಶದ ಬೆಲೆಯು ಛೇದಕ್ಕಿಂತ ದೊಡ್ಡದಾಗಿದೆ, ಅಂಶದ ಬೆಲೆಯು ಛೇದಕ್ಕಿಂತ ದೊಡ್ಡದಾಗಿದೆ, ಅಂಶದ ಬೆಲೆಯು ಛೇದಕ್ಕಿಂತ ದೊಡ್ಡದಾಗಿದೆ. ಇವೆಲ್ಲ ಭಿನ್ನರಾಶಿಗಳು ಸಹ ವಿಷಮ ಭಿನ್ನರಾಶಿಗೆ ಒಂದು ಉದಾಹರಣೆ. ಸೊ ನೋಡ್ರಿ ಇಲ್ಲಿ ಇಂಗ್ಲಿಷ್ ಅಲ್ಲಿ ಬರೋಣ. ಫ್ರಾಕ್ಷನ್ ಇನ್ ವಿಚ್ ನ್ಯೂಮರೇಟರ್ ವ್ಯಾಲ್ಯೂ ಇಸ್ ಗ್ರೇಟರ್ ದ್ಯಾನ್ ದಿ ಡಿನಾಮಿನೇಟರ್. ಎ ಫ್ರಾಕ್ಷನ್, ಇದು ಫ್ರಾಕ್ಷನ್. ಈ ನ್ಯೂಮರೇಟರ್ ವ್ಯಾಲ್ಯೂ ಇಸ್ ಗ್ರೇಟರ್ ದ್ಯಾನ್ ದಿ ಡಿನಾಮಿನೇಟರ್. ನ್ಯೂಮರೇಟರ್ ವ್ಯಾಲ್ಯೂ ಡಿನಾಮಿನೇಟರ್ ಗಿಂತ ದೊಡ್ಡದಿದೆ. ನ್ಯೂಮರೇಟರ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ದಿ ಡಿನಾಮಿನೇಟರ್ ಈಸ್ ಕಾಲ್ಡ್ ಆಸ್ ದಿ ಇಂಪ್ರಾಪರ್ ಫ್ರಾಕ್ಷನ್. ನೋಡ್ರಿ ಪ್ರತಿಯೊಂದು ಎಕ್ಸಾಂಪಲ್ಸ್ ನೋಡ್ರಿ 8/7 ಇದು ನ್ಯೂಮರೇಟರ್ ಡಿನಾಮಿನೇಟರ್ ಗಿಂತ ದೊಡ್ಡದಿದೆ, ಇದು ನ್ಯೂಮರೇಟರ್ ಡಿನಾಮಿನೇಟರ್ ಗಿಂತ ದೊಡ್ಡದಿದೆ, ನ್ಯೂಮರೇಟರ್ ಡಿನಾಮಿನೇಟರ್ ಗಿಂತ ದೊಡ್ಡದಿದೆ. ಸೊ ಎರಡನೇದು ಬರ್ರಿ ಈಗ ನೋಡ್ರಿ, ಅಂದ್ರೆ ಯಾವಾಗ ನಾವು ಅದನ್ನ ವಿಷಮ ಭಿನ್ನ ರಾಶಿ ಅಂತ ಕರಿತೀವಿ ಅಂದ್ರೆ ಅಂಶ ದೊಡ್ಡದಿರ್ಬೇಕು, ಛೇದ ಚಿಕ್ಕದಿರ್ಬೇಕು. ಅಂಶ ದೊಡ್ಡದು, ಛೇದ ಚಿಕ್ಕದಿದ್ರೆ ಅದನ್ನ ನಾವು ವಿಷಮ ಭಿನ್ನ ರಾಶಿ ಅಂತ ಕರಿತೀವಿ. ಅಂದ್ರೆ ನ್ಯೂಮರೇಟರ್ ದೊಡ್ಡದಿದ್ದು ಡಿನಾಮಿನೇಟರ್ ಚಿಕ್ಕದಿದ್ರೆ ಅದನ್ನ ವಿಷಮ ಭಿನ್ನ ರಾಶಿ ಅಂತ ಕರಿತೀವಿ. ಏನಾದ್ರು ಡೌಟ್ಸ್ ಇದ್ರೆ ಕೇಳ್ರಿ. ಸೊ ನೋಡ್ರಿ, ನಿಮಗೆ ನಾನು ಭಿನ್ನರಾಶಿ ಅಂದ್ರೆ ಏನು, ಸಮಭಿನ್ನ ರಾಶಿ ಅಂದ್ರೆ ಏನು ಆಲ್ರೆಡಿ ಹೋದ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ನಾನು ಇವತ್ತು ಹೇಳ್ತಾ ಇರೋದು ವಿಷಮ ಭಿನ್ನ ರಾಶಿ ಅಥವಾ ಇಂಪ್ರಾಪರ್ ಫ್ರಾಕ್ಷನ್ ಅಂದ್ರೆ ಏನು ಅಂತ ಹೇಳ್ತಿದ್ದೀನಿ. ಅಂಶ ಜಾಸ್ತಿ ಇದ್ದು ಛೇದ ಕಡಿಮೆ ಇದ್ರೆ ಅದು ವಿಷಮ ಭಿನ್ನ ರಾಶಿ. ಅಂದ್ರೆ ನ್ಯೂಮರೇಟರ್ ಜಾಸ್ತಿ ಇದ್ದು ಡಿನಾಮಿನೇಟರ್ ಚಿಕ್ಕದಿದ್ರೆ ಅದು ವಿಷಮ ಭಿನ್ನ ರಾಶಿ. ಎಲ್ಲ ಎಕ್ಸಾಂಪಲ್ಸ್ ನೋಡ್ರಿ, ನ್ಯೂಮರೇಟರ್ ಜಾಸ್ತಿ ಇದೆ, ಡಿನಾಮಿನೇಟರ್ ಚಿಕ್ಕಿದೆ, ನ್ಯೂಮರೇಟರ್ ಜಾಸ್ತಿ ಇದೆ, ಡಿನಾಮಿನೇಟರ್ ಚಿಕ್ಕಿದೆ, ನ್ಯೂಮರೇಟರ್ ಜಾಸ್ತಿ ಇದೆ, ಡಿನಾಮಿನೇಟರ್ ಚಿಕ್ಕಿದೆ. ಸೊ ಅಲ್ಲಿಗೆ ಕ್ಲಿಯರ್ ಆಯ್ತು. ಸೆಕೆಂಡ್ ಬನ್ನಿ, ಒಂದಕ್ಕಿಂತ ಹೆಚ್ಚು ಬೆಲೆಯನ್ನು ಹೊಂದಿರುವ ಭಿನ್ನರಾಶಿಯನ್ನು ವಿಷಮ ಭಿನ್ನರಾಶಿ. ಸೊ ಫಸ್ಟ್ ಎಕ್ಸಾಂಪಲ್ ನನ್ನ ಡೆಫಿನೇಷನ್ ಒಂದಾಯ್ತು. ಸೆಕೆಂಡ್ ಕನ್ಫರ್ಮೇಶನ್ ಮಾಡ್ಬೇಕು, ಇದು ವಿಷಮ ಭಿನ್ನರಾಶಿನೇ ಅಥವಾ ಇಂಪ್ರಾಪರ್ ಫ್ರಾಕ್ಷನ್ ನ ಯಾವ ತರ ಚೆಕ್ ಮಾಡ್ಬೇಕು. ಸೊ ನೋಡ್ರಿ, ಯಾವಾಗ್ಲೂ ಅರ್ಥ ಮಾಡ್ಕೊಳ್ರಿ. ಈ ನಾನು ಮೊನ್ನೆ ಅವತ್ತು ಪ್ರಾಪರ್ ಅಲ್ಲಿಗೆ ತೋರಿಸಿದ್ದೀನಿ ಯಾವ ತರ ಸೆಕೆಂಡ್ ಡೆಫಿನೇಷನ್ ಹೆಂಗ್ ಅರ್ಥ ಮಾಡಿದೆ. ಸೊ ನೋಡ್ರಿ, ಎ ಫ್ರಾಕ್ಷನ್ ಹ್ಯಾವಿಂಗ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ದಿ 1 ಈಸ್ ಕಾಲ್ಡ್ ಪ್ರಾಪರ್ ಫ್ರಾಕ್ಷನ್. ಈಗ ನಾನು ಒಂದು ಎಕ್ಸಾಂಪಲ್ ತಗೊಂತೀನಿ, 5/6 ತಗೊಂತೀನಿ, 6/5 ತಗೊಂಡಿದ್ದೀನಿ. 6/5 ನ 5 ಇಂದ 6 ಅನ್ನ ಡಿವೈಡ್ ಮಾಡಿ, 6 ಇಂದ ಡಿವೈಡ್ ಮಾಡಿ, 1 ಮತ್ತೆ ಪಾಯಿಂಟ್ ಕಟ್ಟಿ 10 ಆಯ್ತು, 5 2s 10. ಸೊ ನೋಡ್ರಿ, ಇದ್ರ ವ್ಯಾಲ್ಯೂ ಏನಾಗಿದೆ, 1ಗಿನ್ನ ಜಾಸ್ತಿ ಇದೆ. 1.2 ಮೀನ್ಸ್ ಇಟ್ ಈಸ್ ನಾಟ್ ಲೆಸ್ ದ್ಯಾನ್ 1. ಯಾವ ಭಿನ್ನರಾಶಿಯ ಬೆಲೆ 1ಕ್ಕಿಂತ ಜಾಸ್ತಿ, 1.2 ಇದು 1ಕ್ಕಿಂತ ಜಾಸ್ತಿ ಇದೆ, ಅದಕ್ಕೋಸ್ಕರ ಇದು ವಿಷಮ ಭಿನ್ನರಾಶಿ. ಫ್ರಾಕ್ಷನ್ ಇನ್ ವಿಚ್ ದ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 1 ಈಸ್ ಕಾಲ್ಡ್ ಆಸ್ ಎ ಇಂಪ್ರಾಪರ್ ಫ್ರಾಕ್ಷನ್. ಸೊ ಬೇಕಾದ್ರೆ ಸೆಕೆಂಡ್ ಎಕ್ಸಾಂಪಲ್ ನ ಸೆಟ್ ಟೆಸ್ಟ್ ಮಾಡ್ರಿ. 8/7 ಇದೆ, 7 ಇಂದ 8 ಅನ್ನ ಡಿವೈಡ್ ಮಾಡಿ, 8 1s 7 1s 1 ಉಳಿತು, ಪಾಯಿಂಟ್ ಕಟ್ಟಿದ್ರಿ 10 ಆಯ್ತು, 7 1s 3 ಉಳಿತು, ಡೆಸಿಮಲ್ ಇಂದ 20 ಆಯ್ತು, 7 4s. ಸೊ ಈ ತರ ಮಾಡ್ತಾ ಹೋದ್ರೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ನೋಡ್ರಿ, ಇದು ವ್ಯಾಲ್ಯೂ ಇದೆಯಲ್ಲ 1.14, ಇಟ್ ಈಸ್ ಗ್ರೇಟರ್ ದ್ಯಾನ್ 1. ಇಟ್ ಈಸ್ ಗ್ರೇಟರ್ ದ್ಯಾನ್ 1. ಯಾವ ಬೆಲೆಯನ್ನ ಎರಡನೇದು ಹೆಂಗ್ ನೋಡ್ಬೇಕು ಅಂದ್ರೆ ಫಸ್ಟ್ ಆಪ್ಷನ್ ಏನ್ ನೋಡ್ಬೇಕು, ಅಂಶ ಜಾಸ್ತಿ ಇದ್ದು ಛೇದ ಕಡಿಮೆ ಇದ್ರೆ ಅದು ವಿಷಮ ಭಿನ್ನರಾಶಿ ಅಂತ ಹೇಳ್ತೀರಿ. ಸೊ ಎರಡನೇ ಡೆಫಿನೇಷನ್ ಒಂದು ಕೊಟ್ಟಿದ್ದಿಲ್ಲ. ಸೊ ಒಂದಕ್ಕಿಂತ ಹೆಚ್ಚು ಬೆಲೆಯನ್ನು ಹೊಂದಿರುವ ಭಿನ್ನರಾಶಿ ಅಂದ್ರೆ ಅವಾಗ ಕೊಟ್ಟಿರೋ ಭಿನ್ನರಾಶಿಯಲ್ಲಿ
ಛೇದದಿಂದ ಅಂಶವನ್ನ ಭಾಗಿಸ್ಬೇಕು. ಛೇದದಿಂದ ಅಂಶವನ್ನ ಭಾಗಿಸಿದಾಗ ನಮ್ಮ ವ್ಯಾಲ್ಯೂ 1 ಪಾಯಿಂಟ್ ಸಮಥಿಂಗ್ ಬಂತಂದ್ರೆ ಅದು ಒಂದಕ್ಕಿಂತ ಜಾಸ್ತಿ. ದ ಫ್ರಾಕ್ಷನ್ ಹ್ಯಾವಿಂಗ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ದಿ 1. The fraction having the value greater than the 1 is called improper fraction. So improper ಬಗ್ಗೆ ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ಕನ್ನಡದಲ್ಲಿ ಮತ್ತೊಂದ್ಸಲ ಹೇಳ್ತಿದ್ದೀನಿ, ಅಂಶ ಜಾಸ್ತಿ ಇದ್ದು ಛೇದ ಕಡಿಮೆ ಇದ್ರೆ ಅದು ವಿಷಮ ಭಿನ್ನರಾಶಿ. ಓಕೆ, ಅಂಶ ಜಾಸ್ತಿ ಇದೆ, ಛೇದ ಕಡಿಮೆ ಇದೆ. ಸೆಕೆಂಡ್ ಆಪ್ಷನ್ ಏನ್ ಸರ್? ಒಂದಕ್ಕಿಂತ ಹೆಚ್ಚು ಬೆಲೆಯನ್ನು ಹೊಂದಿರುವ ಭಿನ್ನರಾಶಿ. ಸರ್, ಒಂದಕ್ಕಿಂತ ಹೆಚ್ಚು ಬೆಲೆಯನ್ನು ಹೊಂದಿರುವ ಭಿನ್ನರಾಶಿ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಛೇದದಿಂದ ಅಂಶವನ್ನ ಭಾಗಿಸ್ಬೇಕು. ಭಾಗಿಸಿದಾಗ ಉತ್ತರ ಬರುತ್ತಲ್ಲ, ಕೋಶೆಂಟು ಭಾಗಲಬ್ಧ, ಅದು 1 ಪಾಯಿಂಟ್ ಸಮಥಿಂಗ್ ಇದ್ರೆ ಅದು ಒಂದಕ್ಕಿಂತ ಜಾಸ್ತಿ ಇದೆ ಅಂತ. ಕ್ಲಿಯರಾ? ಅವ 1 ಪಾಯಿಂಟ್ ಅಂದ್ರೆ ನೋಡ್ರಿ, ಈಗ 0 ಪಾಯಿಂಟ್ ಸಮಥಿಂಗ್ ಬಂದ್ರೆ ಅದು ಒಂದಕ್ಕಿಂತ ಕಡಿಮೆ, ನಾ ತೋರಿಸಿದ್ದೆ. ಈಗ 1 ಪಾಯಿಂಟ್ ಸಮಥಿಂಗ್ ಬಂತು ಅಂದ್ರೆ ಇದು ಒಂದಕ್ಕಿಂತ ಜಾಸ್ತಿ ಅಂತ. ಕ್ಲಿಯರಾ? ಏನ್ ಡೌಟ್ ಇದೆ ಕೇಳ್ರಿ. ಇಂಗ್ಲಿಷ್ ಬನ್ನಿ. ಅ ಫ್ರಾಕ್ಷನ್ ಇನ್ ವಿಚ್ ನ್ಯೂಮರೇಟರ್ ವ್ಯಾಲ್ಯೂ ಇಸ್ ಗ್ರೇಟರ್ ದ್ಯಾನ್ ದಿ ಡಿನಾಮಿನೇಟರ್. ನ್ಯೂಮರೇಟರ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ದಿ ಡಿನಾಮಿನೇಟರ್. ನೋಡ್ರಿ, ನ್ಯೂಮರೇಟರ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ದಿ ಡಿನಾಮಿನೇಟರ್ ಈಸ್ ಕಾಲ್ಡ್ ಆಸ್ ಎ ಇಂಪ್ರಾಪರ್ ಫ್ರಾಕ್ಷನ್. ನೆಕ್ಸ್ಟ್, ಫ್ರಾಕ್ಷನ್ ಹ್ಯಾವಿಂಗ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ದಿ 1. ಫ್ರಾಕ್ಷನ್ ಹ್ಯಾವಿಂಗ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ದಿ 1. ಇದನ್ನ ಹೆಂಗ್ ಮಾಡ್ಬೇಕು ಸರ್ ನಾವು ಅಂತ ಪ್ರಶ್ನೆ ನಿಮ್ ತಲೆ ಒಳಗೆ ಬರ್ಬೋದು. ಸೊ ಡಿನಾಮಿನೇಟರ್ ಇಂದ ನ್ಯೂಮರೇಟರ್ ನ ಡಿವೈಡ್ ಮಾಡ್ರಿ. ನೋಡ್ರಿ, ಈಗ 6/5 ತಗೊಂಡೆ, ಡಿನಾಮಿನೇಟರ್ ಇಂದ ನ್ಯೂಮರೇಟರ್ ಡಿವೈಡ್ ಮಾಡಿದಾಗ ಬರ್ತಕ್ಕಂಥ ವ್ಯಾಲ್ಯೂ 1 ಪಾಯಿಂಟ್ ಸಮಥಿಂಗ್ ಬಂತು ಅಂದ್ರೆ ಅಲ್ಲಿ ಏನಂತ, ಆ ಫ್ರಾಕ್ಷನ್ ನ ವ್ಯಾಲ್ಯೂ ಒಂದಕ್ಕಿಂತ ಜಾಸ್ತಿ ಇದೆ ಅಂತ. ಒಂದಕ್ಕಿಂತ ಜಾಸ್ತಿ ಇರ್ತಕ್ಕಂಥ ಎಲ್ಲಾ ಫ್ರಾಕ್ಷನ್ಸ್ ನಾವೆಂತ ಕರಿತೀವಿ? ಇಂಪ್ರಾಪರ್ ಫ್ರಾಕ್ಷನ್ಸ್ ಅಂತ ಕರಿತೀವಿ. ಏನಾದ್ರು ಡೌಟ್ ಇದೆಯಾ ಕೇಳ್ರಿ. ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನನಗೆ ಇದು ಅರ್ಥ ಆಗಿದೆ, ನನಗೆ ಇಂಪ್ರಾಪರ್ ಅಂದ್ರೆ ಅರ್ಥ ಮಾಡ್ತಿದ್ವಿ. ಈ ಇಂಪ್ರಾಪರ್ ನ 2 ರೀತಿ ಹೇಳ್ಬೋದು ಅಂತ ಗೊತ್ತಿದೆ. ಎ ಫ್ರಾಕ್ಷನ್ ಇನ್ ವಿಚ್ ನ್ಯೂಮರೇಟರ್ ವ್ಯಾಲ್ಯೂ ಇಸ್ ಗ್ರೇಟರ್ ದ್ಯಾನ್ ದಿ ಡಿನಾಮಿನೇಟರ್. ಫ್ರಾಕ್ಷನ್ ಇನ್ ವಿಚ್ ನ್ಯೂಮರೇಟರ್ ವ್ಯಾಲ್ಯೂ ಇಸ್ ಗ್ರೇಟರ್ ದ್ಯಾನ್ ದಿ ಡಿನಾಮಿನೇಟರ್ ಈಸ್ ಕಾಲ್ಡ್ ಇಂಪ್ರಾಪರ್. ದ ಫ್ರಾಕ್ಷನ್ ಹ್ಯಾವಿಂಗ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 1, ಅದನ್ನ ಹೆಂಗ್ ಟೆಸ್ಟ್ ಮಾಡ್ಬೇಕು ಅಂತ ಹೇಳಿದೀನಿ. ಡಿನಾಮಿನೇಟರ್ ಇಂದ ನ್ಯೂಮರೇಟರ್ ಡಿನಾಮಿನೇಟರ್ ಡಿವೈಡ್ ಮಾಡ್ರಿ, ಆವಾಗ ಬರ್ತಕ್ಕಂಥ ವ್ಯಾಲ್ಯೂ 1 ಪಾಯಿಂಟ್ ಸಮಥಿಂಗ್ ಬಂತು ಅಂದ್ರೆ ಅದು ಇಂಪ್ರಾಪರ್ ಫ್ರಾಕ್ಷನ್ ಅಥವಾ ವಿಷಮ ಭಿನ್ನರಾಶಿ. ಏನಾರು ಡೌಟ್ಸ್ ಇದೆ ವಿಷಮ ಭಿನ್ನರಾಶಿ ಬಗ್ಗೆ ಕೇಳ್ರಿ. ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಇಲ್ಲಿ ನಾವು ತಪ್ಪು ಮಾಡಿದ್ರೆ ಮುಂದೆ ನೀವು ಲೈಫ್ ಅಲ್ಲಿ ಫ್ರಾಕ್ಷನ್ಸ್ ಅಂದ್ರೆ ಎಲ್ಲೂ ಮತ್ತೆ ನೋಡಕ್ಕೆ ಹೋಗಲ್ಲ. ನೀವು ಬಂತಂದ್ರೆ ಬೇಡ, ಅದು ಅರ್ಥ ಆಗಿಲ್ಲ. ಅರ್ಥ ಆಗಿರೋದನ್ನ 10 ಸಲ ನೋಡ್ತೀವಿ ನಾವು. ಅರ್ಥ ಆಗಿಲ್ಲ ಅಂದ್ರೆ ಅದು ನೋಡಕ್ಕೆ ಹೋಗಲ್ಲ. ಅದಕ್ಕೆ ಇದು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇನ್ನೊಂದು ಟೈಪ್ ಇದೆ, ಒಂದು ಮಿಶ್ರ ಭಿನ್ನರಾಶಿ ಅಥವಾ ಮಿಕ್ಸ್ಡ್ ಫ್ರಾಕ್ಷನ್ ಅಂತ ನೋಡೋಣ. ಸೊ ನಾನು ಫಸ್ಟ್ ಕನ್ನಡ ಡೆಫಿನಿಷನ್ ಬರೀತೀನಿ. ಏನ್ ಕನ್ನಡ ಡೆಫಿನಿಷನ್? ಎ ಫ್ರಾಕ್ಷನ್, ಯಾವ ಭಿನ್ನರಾಶಿಯು ಒಂದು ಪೂರ್ಣ ಸಂಖ್ಯೆ ಮತ್ತು ಸಮಭಿನ್ನ ರಾಶಿಯನ್ನು ಹೊಂದಿರುತ್ತದೋ, ಯಾವ ಭಿನ್ನರಾಶಿಯು ಒಂದು ಪೂರ್ಣ ಸಂಖ್ಯೆ ಮತ್ತು ಸಮಭಿನ್ನ ರಾಶಿಯನ್ನು ಹೊಂದಿರುತ್ತದೋ ಅಂತಹ ಭಿನ್ನರಾಶಿಯನ್ನು ಮಿಶ್ರ ಭಿನ್ನರಾಶಿ ಎನ್ನುತ್ತೇವೆ. ಸೊ ಈಗ ನಾವು ದಿಸ್ ಈಸ್ ಅಬೌಟ್ ಕನ್ನಡ ಡೆಫಿನಿಷನ್. ಸೊ ನಾನು ಅದು ಹೆಂಗೆ
ಸೈಮಲ್ಟೇನಿಯಸ್ ಆಗಿ. ಸರ್ ನಾನು ಯಾಕೆ ಕನ್ನಡ ಇಂಗ್ಲಿಷ್ ಎರಡು ಹೇಳ್ತಿದ್ದೀನಿ ಅಂದ್ರೆ, ಮುಂದಿನ ದಿನಗಳಲ್ಲಿ ನಿಮ್ಮ ಹೈಯರ್ ಸ್ಟಡೀಸ್ ಅನ್ನ ಇಂಗ್ಲಿಷ್ ಅಲ್ಲೇ ಮಾಡ್ಬೇಕಾಗಿರೋದ್ರಿಂದ ಸೈನ್ಸ್ ಅಲ್ಲಿ ಮುಂದುವರೆದಾಗ ಅವಾಗ ನಿಮಗೆ ಬೇಕಾಗುತ್ತೆ ಅಂತ. ಎ ಫ್ರಾಕ್ಷನ್ ಕಂಟೈನ್ಸ್ ಎ ಹೋಲ್ ನಂಬರ್ ಅಂಡ್ ಪ್ರಾಪರ್ ಫ್ರಾಕ್ಷನ್. ಎ ಫ್ರಾಕ್ಷನ್ that contains whole number and proper fraction is called mixed fraction. ಯಾವ ಭಿನ್ನರಾಶಿಯು ಒಂದು ಪೂರ್ಣ ಸಂಖ್ಯೆ, ಸಾರಿ ಇಲ್ಲೊಂದು ಬರಿಬೇಕಿತ್ತು, ಒಂದು ಪೂರ್ಣ ಅಷ್ಟೇ ಬರ್ತಿದ್ದೀನಿ, ಒಂದು ಪೂರ್ಣ ಸಂಖ್ಯೆ ಮತ್ತು ಸಮಭಿನ್ನ ರಾಶಿಯನ್ನು ಹೊಂದಿರುತ್ತದೋ ಅಂತಹ ಭಿನ್ನರಾಶಿಯನ್ನ ಮಿಶ್ರ ಭಿನ್ನರಾಶಿ ಅಂತ ಕರಿತೀವಿ. ಎ ಫ್ರಾಕ್ಷನ್ ದಟ್ ಕಂಟೈನ್ಸ್ ಎ ಹೋಲ್ ನಂಬರ್ ಅಂಡ್ ಪ್ರಾಪರ್ ಫ್ರಾಕ್ಷನ್ ಈಸ್ ಕಾಲ್ಡ್ ಆಸ್ ದಿ ಮಿಕ್ಸ್ಡ್ ಫ್ರಾಕ್ಷನ್. ಸೊ ಏನಂದ್ರೆ ಮಿಕ್ಸ್ಡ್ ಫ್ರಾಕ್ಷನ್ ಅಂದ್ರೆ ನೋಡ್ರಿ, ಈಗ 4 × 1/2 4 × 3/5 6 / 7/8 ಇವೆಲ್ಲವೂ ಸಹ ಮಿಕ್ಸ್ಡ್ ಫ್ರಾಕ್ಷನ್ಸ್, ಮಿಶ್ರ ಭಿನ್ನರಾಶಿ. ನೋಡ್ರಿ 1/2 ಏನಪ್ಪಾ? ಪ್ರಾಪರ್ ಫ್ರಾಕ್ಷನ್. ಯಾಕೆ ಪ್ರಾಪರ್ ಫ್ರಾಕ್ಷನ್ ಅಂದ್ರೆ, ಪ್ರಾಪರ್ ಫ್ರಾಕ್ಷನ್ ಮೀನಿಂಗ್ ಏನು? ನ್ಯೂಮರೇಟರ್ ವ್ಯಾಲ್ಯೂ ಲೆಸ್ ದ್ಯಾನ್ ದಿ ಡಿನಾಮಿನೇಟರ್. ಅಂಶದ ಬೆಲೆಯು ಛೇದಕ್ಕಿಂತ ಕಡಿಮೆ ಇದ್ರೆ ಅದನ್ನ ಪ್ರಾಪರ್ ಫ್ರಾಕ್ಷನ್ ಅಂತ ಕರಿತೀವಿ. ಅಂದ್ರೆ ಸಮಭಿನ್ನ ರಾಶಿ ಅಂತ ಕರಿತೀವಿ. ನೋಡ್ರಿ, ಒಂದು ಸಮಭಿನ್ನ ರಾಶಿ ಇದೆ, ಸಮಭಿನ್ನ ರಾಶಿಯ ಜೊತೆಗೆ ಒಂದು ಪೂರ್ಣ ಸಂಖ್ಯೆ ಇದೆ. ಯಾವುದು ಪೂರ್ಣ ಸಂಖ್ಯೆ? 4. ಹಂಗಾಗಿ ಇದು ಏನು? ಮಿಶ್ರ ಭಿನ್ನ. ಇಲ್ಲಿ ನೋಡ್ರಿ, ಈಗ ಇದು ಒಂದು ಫಸ್ಟ್ ಸಮಭಿನ್ನ ರಾಶಿಯ ನೋಡ್ಬೇಕು. ಸಮಭಿನ್ನ ರಾಶಿ ಅಂದ್ರೆ ಏನು? ಮಿಶ್ರ ಭಿನ್ನ ರಾಶಿ ಅಂತ ಬರಿಬೇಕಾದ್ರೆ ಫಸ್ಟ್ ಸಮಭಿನ್ನ ರಾಶಿ ಇರಬೇಕು, ಸಮಭಿನ್ನ ರಾಶಿಯ ಜೊತೆಗೆ ಒಂದು ಪೂರ್ಣ ಸಂಖ್ಯೆ ಇರಬೇಕು. ಯಾವ ಕಾರಣಕ್ಕೂ ಅಲ್ಲಿ ವಿಷಮ ಭಿನ್ನ ರಾಶಿ ಇರಲ್ಲ. ನೆನ್ಪಿಟ್ಕೊಳ್ರಿ, ಮಿಶ್ರ ಭಿನ್ನ ರಾಶಿ ಅನ್ಬೇಕಾದ್ರೆ ಒಂದು ಸಮಭಿನ್ನ ರಾಶಿ. ಏನ್ ಸಮಭಿನ್ನ ರಾಶಿ ಅಂದ್ರೆ ಸರ್, ಅಂಶದ ಬೆಲೆಯು ಛೇದದ ಬೆಲೆಕ್ಕಿಂತ ಕಡಿಮೆ ಇರಬೇಕು. ಅಂಶದ ಬೆಲೆಯು ಛೇದದ ಬೆಲೆಗಿಂತ ಕಡಿಮೆ ಇದ್ದರೆ ಅಂತಹ ಭಿನ್ನ ರಾಶಿಯನ್ನ ಸಮಭಿನ್ನ ರಾಶಿ ಅಂತ ಕರಿತೀವಿ. ನೋಡ್ರಿ, ಒಂದು ಸಮಭಿನ್ನ ರಾಶಿಯ ಜೊತೆಗೆ ಒಂದು ಪೂರ್ಣ ಸಂಖ್ಯೆ ಇದ್ದರೆ ಅದು ಮಿಕ್ಸ್ಡ್ ಫ್ರಾಕ್ಷನ್. ಇದು ಒಂದು ಸಮಭಿನ್ನ ರಾಶಿ, ಒಂದು ಪೂರ್ಣ ಸಂಖ್ಯೆ. ಎ ಫ್ರಾಕ್ಷನ್ ದಟ್ ಕಂಟೈನ್ಸ್ ಎ ಹೋಲ್ ನಂಬರ್ and a proper fraction. So 4 is a whole number. What is proper fraction? The numerator value is less than the denominator. Numerator value is less than the denominator is called as the proper mixed fraction. Proper fraction ಅಂದ್ರೆ numerator value less than the denominator ಇದ್ರೆ ಅದು proper fraction. ಆ proper fraction ಜೊತೆಗೆ ಒಂದು ಹೋಲ್ ನಂಬರ್ ಇತ್ತು ಅಂದ್ರೆ, ಯಾವುದೇ ಫ್ರಾಕ್ಷನ್ ಅಲ್ಲಿ ಒಂದು ಹೋಲ್ ನಂಬರ್, ಯಾವುದೇ ಫ್ರಾಕ್ಷನ್ ಜೊತೆಗೆ ಒಂದು ಹೋಲ್ ನಂಬರ್, ಒಂದು ಪ್ರಾಪರ್ ಫ್ರಾಕ್ಷನ್ ಇತ್ತು ಅಂದ್ರೆ ಅದು ಮಿಕ್ಸ್ಡ್ ಫ್ರಾಕ್ಷನ್. ನೋಡ್ರಿ, ಇದು ಪ್ರಾಪರ್ ಫ್ರಾಕ್ಷನ್ ಜೊತೆಗೆ ಹೋಲ್ ನಂಬರ್ ಇದೆ, ದಿಸ್ ಈಸ್ ಮಿಕ್ಸ್ಡ್ ಫ್ರಾಕ್ಷನ್. ಇದು ಪ್ರಾಪರ್ ಫ್ರಾಕ್ಷನ್ 7/8 ಇಸ್ ಅ ಪ್ರಾಪರ್ ಫ್ರಾಕ್ಷನ್, ಜೊತೆಗೆ ಹೋಲ್ ನಂಬರ್ ಅದು 6. ಸೊ 2 × 3/5. ನೋಡ್ರಿ, ಯಾವುದೇ ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಪ್ರಾಪರ್ ಫ್ರಾಕ್ಷನ್ ಇರುತ್ತೆ ಹೊರತು ಯಾವ ಕಾರಣಕ್ಕೂ ಇಂಪ್ರಾಪರ್ ಫ್ರಾಕ್ಷನ್ ಇರಲ್ಲ. ಕನ್ಫರ್ಮ್ ಮಾಡ್ಕೊಳ್ಳಿ. ಅಂದ್ರೆ ಇಂಪ್ರಾಪರ್ ಅಂದ್ರೆ ನಾನು ಜಸ್ಟ್ ಹಿಂದೆ ಹೇಳಿದ್ದೀನಿ, ಅದ್ರ ಬಗ್ಗೆ ನಾನು ಮತ್ತೆ ಎಕ್ಸ್ಪ್ಲೈನ್ ಮಾಡಲ್ಲ. ಸೊ ನೋಡ್ರಿ, ಯಾವುದು ಪ್ರಾಪರ್ ಮಿಕ್ಸ್ಡ್ ಫ್ರಾಕ್ಷನ್ ಅನ್ಬೇಕಾದ್ರೆ ಒಂದು ಏನಿರ್ಬೇಕಲ್ಲಿ, ಪ್ರಾಪರ್ ಇರ್ಬೇಕು, ಜೊತೆಗೆ ಹೋಲ್ ನಂಬರ್ ಇರಬೇಕು. ಒಂದು ಪ್ರಾಪರ್, ಹೋಲ್ ನಂಬರ್, ಒಂದು ಸಮಭಿನ್ನ ರಾಶಿ, ಒಂದು ಪೂರ್ಣ ಸಂಖ್ಯೆ, ಎರಡು ಅಂಟ್ಕೊಂಡಿದ್ರೆ ಅದು ಮಿಶ್ರ ಭಿನ್ನ ರಾಶಿ ಅಥವಾ ಮಿಕ್ಸ್ಡ್ ಫ್ರಾಕ್ಷನ್ಸ್. ಡೌಟ್ ಇದೆಯಾ? ಮಿಶ್ರ ಭಿನ್ನ ರಾಶಿ ಅಂದ್ರೆ ಯಾರಿಗಾರೋ ಡೌಟ್ ಇದ್ರೆ ಕೇಳ್ರಿ. ಯಾವ ಭಿನ್ನ ರಾಶಿಯು ಒಂದು ಪೂರ್ಣ ಸಂಖ್ಯೆ ಮತ್ತು ಒಂದು ಸಮಭಿನ್ನ ರಾಶಿಯನ್ನು ಹೊಂದಿರುತ್ತೆ, ಅಂದ್ರೆ ಎರಡೂ ಇರ್ಬೇಕು ಜೊತೆಗೆ ಆ ಭಿನ್ನ ರಾಶಿಯಲ್ಲಿ. ನೋಡ್ರಿ, ಒಂದು ಪೂರ್ಣ ಸಂಖ್ಯೆ, ಒಂದು ಸಮಭಿನ್ನ ರಾಶಿ. ಏನ್ ಸಮಭಿನ್ನ ರಾಶಿ ಸರ್? ಅಂಶದ ಬೆಲೆಯು ಛೇದಕ್ಕಿಂತ ಕಡಿಮೆ ಇದ್ರೆ ಸಮಭಿನ್ನ ರಾಶಿ. ಒಂದು ಪೂರ್ಣ ಬೆಲೆ, ಒಂದು ಪೂರ್ಣ ಸಂಖ್ಯೆ, ಒಂದು ಸಮಭಿನ್ನ ರಾಶಿ ಇದ್ರೆ ಅದು ಏನದು? ಮಿಶ್ರ ಭಿನ್ನ ರಾಶಿ. ಒಂದು
ಸಮಭಿನ್ನ ರಾಶಿ, ಒಂದು ಪೂರ್ಣ ಸಂಖ್ಯೆ, ಇದು ಮಿಶ್ರ ಭಿನ್ನ ರಾಶಿ. ಒಂದು ಸಮಭಿನ್ನ ರಾಶಿ, ಒಂದು ಪೂರ್ಣ ಸಂಖ್ಯೆ, ಸಮಭಿನ್ನ ರಾಶಿ. ಒಂದು ಸಮಭಿನ್ನ ರಾಶಿ, ಒಂದು ಪೂರ್ಣ ಸಂಖ್ಯೆ, ಇದು ಮಿಶ್ರ ಭಿನ್ನ ರಾಶಿ. ಎ ಫ್ರಾಕ್ಷನ್ ದಟ್ ಕಂಟೈನ್ಸ್ ಎ ಹೋಲ್ ನಂಬರ್ ಅಂಡ್ ಎ ಪ್ರಾಪರ್ ಫ್ರಾಕ್ಷನ್. ನೋಡ್ರಿ, ಇದು 4 is a whole number, 1/2 is a proper fraction. So ನೋಡ್ರಿ, this is proper fraction, this is a whole number. This is a proper fraction, this is a whole number. This is a proper fraction, this is a whole number. Clear? ಯಾವ ಕಾರಣಕ್ಕೂ ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಪ್ರಾಪರ್ ಫ್ರಾಕ್ಷನ್ ಬಿಟ್ಟು ಬೇರೆ ಇರಲ್ಲ. ಕ್ಲಿಯರಾ? ಮಿಶ್ರ ಭಿನ್ನ ರಾಶಿಯ ಬಗ್ಗೆ ಯಾರಿಗಾರು ಡೌಟ್ಸ್ ಇದ್ರೆ ಕೇಳಬಹುದು. ಮಿಶ್ರ ಭಿನ್ನ ರಾಶಿ ಅಂದ್ರೆ ಏನ್ ಸರ್? ಒಂದು ಪ್ರಾಪರ್ ಫ್ರಾಕ್ಷನ್ ಜೊತೆಗೆ ಒಂದು ಹೋಲ್ ನಂಬರ್ ಅಂಟ್ಕೊಂಡಿರ್ತಾರೆ, ಪಕ್ಕಕ್ಕಿರ್ತದೆ. ಒಂದು ಸಮಭಿನ್ನ ರಾಶಿಯ ಜೊತೆಗೆ ಒಂದು ಪೂರ್ಣ ಸಂಖ್ಯೆ ಇತ್ತು ಅಂದ್ರೆ ಅದು ಮಿಶ್ರ ಭಿನ್ನ ರಾಶಿ. ಮಿಶ್ರ ಭಿನ್ನ ರಾಶಿ ಅಂದ್ರೆ ಮಿಕ್ಸ್ ಆಗಿದೆ. ಒಂದು ಪೂರ್ಣ ನಂಬರ್ ಸಂಖ್ಯೆ ಇದೆ, ಒಂದು ಸಮಭಿನ್ನ ರಾಶಿ, ಅವೆರಡು ಮಿಕ್ಸ್ ಆಗಿರೋದ್ರಿಂದ ಅದನ್ನ ಏನ್ ಕರೆದ್ವಿ? ಮಿಶ್ರ ಭಿನ್ನ ರಾಶಿ. ಮಿಶ್ರ ಭಿನ್ನ ರಾಶಿಯ ಬಗ್ಗೆ ಯಾರಿಗೆ? ಎ ಫ್ರಾಕ್ಷನ್ ದಟ್ ಕಂಟೈನ್ಸ್ ಎ ಹೋಲ್ ನಂಬರ್ ಅಂಡ್ ಎ ಪ್ರಾಪರ್ ಫ್ರಾಕ್ಷನ್. ಹೋಲ್ ನಂಬರ್ ಅಂದ್ರೆ ಗೊತ್ತಿದೆ, ಪ್ರಾಪರ್ ಫ್ರಾಕ್ಷನ್ ಅಂದ್ರೆ ಗೊತ್ತಿದೆ. ಅವೆರಡನ್ನ ಜೊತೆಗಿದ್ರೆ ಆ ಫ್ರಾಕ್ಷನ್ ಏನಾಗುತ್ತೆ? ಮಿಕ್ಸ್ಡ್ ಫ್ರಾಕ್ಷನ್ ಆಗುತ್ತೆ. ಈ ಕನ್ನಡದಲ್ಲಿ ಮಿಶ್ರ ಭಿನ್ನ ರಾಶಿ ಆಗುತ್ತೆ. ನಿಮಗೆ ಏನ್ ಡೌಟ್ ಇದೆ ಕೇಳ್ರಿ. ಮಿಶ್ರ ಭಿನ್ನ ರಾಶಿಯ ಬಗ್ಗೆ ಅನುಮಾನ ಇದ್ರೆ ಬಗೆಹರಿಸ್ಕೋಬೇಕು. ಮತ್ತೆ ಎಲ್ಲೂ ಅನುಮಾನ ಇಟ್ಕೊಂಡು ಮತ್ತೆ ಕ್ಲಾಸ್ ಕ್ಲೋಸ್ ಮಾಡಿದ್ರೆ ಸೊ ಏನೋ ಅರ್ಥ ಆಗಿಲ್ಲ ಕಣ, ಅದೇನೋ ಮಿಶ್ರ ಭಿನ್ನ ರಾಶಿ ಅಂತ ಹೇಳಿದ್ರು, ಅದೇನಪ್ಪ ಆನ್ಲೈನ್ ಕ್ಲಾಸ್ ಅಲ್ಲೂ ಸರಿ ಮಾಡಿಲ್ಲ ಅಂತ ನನಗೆ ಬೈಬಾರ್ದು ಅಂದ್ರೆ ಈಗ ನಿಮ್ಗೆ ಏನ್ ಡೌಟ್ ಇದೆ ಕೇಳಿ. ಯಾವ ಭಿನ್ನ ರಾಶಿ, ಯಾವುದೇ ಭಿನ್ನ ರಾಶಿ ಜೊತೆಗೆ ಒಂದು ಪೂರ್ಣ ಸಂಖ್ಯೆ, ಓಕೆ, ಇಲ್ಲಿ ಯಾವುದು ಪೂರ್ಣ ಸಂಖ್ಯೆ? 4. ಒಂದು ಸಮಭಿನ್ನ ರಾಶಿ. ಏನ್ ಸಮಭಿನ್ನ ರಾಶಿ ಅಂದ್ರೆ ಅಂಶದ ಬೆಲೆಯು ಛೇದಕ್ಕಿಂತ ಚಿಕ್ಕದಿರುವ ಭಿನ್ನ ರಾಶಿಯನ್ನ ಸಮಭಿನ್ನ ರಾಶಿ ಅಂತ ಕರಿತೀವಿ. ಸೊ ಇಂಗ್ಲಿಷ್ ಬರೀ ದ ಫ್ರಾಕ್ಷನ್ ದಟ್ ಕಂಟೈನ್ಸ್ ಎ ಹೋಲ್ ನಂಬರ್ ಅಂಡ್ ಎ ಪ್ರಾಪರ್ ಫ್ರಾಕ್ಷನ್ ಈಸ್ ಕಾಲ್ಡ್ ಮಿಕ್ಸ್ಡ್ ಫ್ರಾಕ್ಷನ್. ಸೊ ಪ್ರಾಪರ್ ಫ್ರಾಕ್ಷನ್ ಅಂದ್ರೆ ದ ನ್ಯೂಮರೇಟರ್ ವ್ಯಾಲ್ಯೂ ಲೆಸ್ ದ್ಯಾನ್ ದಿ ಡಿನಾಮಿನೇಟರ್ ಈಸ್ ಕಾಲ್ಡ್ as the proper fraction. So far conclude that mixed fraction that contains a whole number and a proper fraction is called as a mixed fraction. ಡೌಟ್ ಇದ್ರೆ ಕೇಳಿ, ನಾನು ಹೇಳ್ಕೊಡಕ್ ರೆಡಿ ಇದ್ದೀನಿ. ನೀವು ಸುಮ್ಮನೆ ಕೂತ್ರೆ, ಸೊ ನನ್ನ ಮೊದಲನೇ ಸಾರಿಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ MBPL 74ನ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಸಬ್ಸ್ಕ್ರೈಬ್ ಮಾಡಕ್ ಹೇಳ್ತಿದ್ದೀನಿ ಅಂದ್ರೆ ನಾನು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ಮಾಹಿತಿ ಬರುತ್ತೆ. ಜೊತೆಗೆ ಬೆಲ್ ಐಕನ್ ಒತ್ತಿ. ಬೆಲ್ ಐಕನ್ ಏನ್ ತೋರಿಸುತ್ತೆ ಅಂದ್ರೆ ಸರ್ ಇವತ್ತು ಕ್ಲಾಸ್ ಹಾಕಿದರೆ ನೋಡಪ್ಪ ನೋಡಮ್ಮ ಅಂತ ಹೇಳ್ಸುತ್ತೆ. ನೀವು ಆಗ್ಲೆಲ್ಲ ಹೋಗಿ MBPL 74ಗೆ ಹೋಗಿ ಯೂಟ್ಯೂಬ್ ಹೋಗಿ ನೋಡೋ ಅವಶ್ಯಕತೆ ಇಲ್ಲ. ನಾನು ಹೊಸ ಚಾನಲ್ನ ಹೊಸ ವಿಡಿಯೋನ ಹಾಕಿದ ತಕ್ಷಣ ನಿಮಗೆ ಮಾಹಿತಿ ಬರುತ್ತೆ. ಸೊ ನನಗೆ ಆಮೇಲೆ ನಿಮ್ಗೆ ಏನಾದ್ರು ಡೌಟ್ಸ್ ಆನ್ಲೈನ್ ಕ್ಲಾಸ್ ನೋಡ್ಬೇಕಾದ್ರೆ ಡೌಟ್ ಇತ್ತು ಅಂದ್ರೆ ನನ್ನ ಮೊಬೈಲ್ ನಂಬರು ನಿಮ್ಮ ಮೊಬೈಲ್ ಡಿಸ್ಪ್ಲೇನಲ್ಲಿ ಹೋಗ್ತಾ ಇದೆ. ಆ 9060975075ಗೆ ವಾಟ್ಸಪ್ ಮಾಡಿ ಈ ಪ್ರಾಬ್ಲಮ್ನ ಇನ್ನೊಂದು ಸಾರಿ ಹೇಳ್ಕೊಡಿ ಸ ಅಂದ್ರೆ ಮುಂದಿನ ತರಗತಿಯನ್ನ ಮಾಡೋದಕ್ಕಿಂತ ಮೊದಲು ನಾನು ಯಾರ ಹೆಸರನ್ನ ಹೇಳೋದಿಲ್ಲ. ಸೊ ಇದು ಅರ್ಥ ಆಗಿಲ್ಲ ಅಂದ್ರೆ ಮತ್ತೊಂದು ಸಾರಿ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ನಾನು ಮುಂದಕ್ಕೆ ಹೋಗ್ತೀನಿ. ಸೊ ಈಗ 3 ತರದ ಭಿನ್ನ ರಾಶಿಗಳ ಬಗ್ಗೆ ತಮಗೆ ತಲೆ ಒಳಗೆ ಹೋಗಿದೆ ಅನ್ಕೋಬಹುದಾ? 3 ತರದ ಭಿನ್ನ ರಾಶಿ ಯಾವುದು? ಸಮಭಿನ್ನ ರಾಶಿ, ಪ್ರಾಪರ್ ಫ್ರಾಕ್ಷನ್, ವಿಷಮ ಭಿನ್ನ ರಾಶಿ, ಇಂಪ್ರಾಪರ್ ಫ್ರಾಕ್ಷನ್, ಮಿಶ್ರ ಭಿನ್ನ ರಾಶಿ, ಮಿಕ್ಸ್ಡ್ ಫ್ರಾಕ್ಷನ್. ಈ 3ಅನ್ನ ನೀವು ತಲೆ ಒಳಗಿಟ್ಕೊಂಡ್ರೆ ಭಿನ್ನ ರಾಶಿಗಳ ಜೊತೆಗೆ ಜಸ್ಟ್ 3 ಇದಾವೆ. ಆ 3ಅನ್ನ ಬಳಸೋದು ಹೆಂಗೆ, ಅದ್ರ ಜೊತೆಗೆ ಆಟ ಆಡೋದು ಹೇಗೆ ಅನ್ನೋದನ್ನ ಕಲಿಯೋದೇ ಬಹಳ ಇಂಪಾರ್ಟೆಂಟು. ಈ ಭಿನ್ನ ರಾಶಿಗಳು ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಯಾವಾಗಲೂ ಸದಾ ಜೊತೆಯಲ್ಲಿರ್ತವೆ. ಈ ಪೆನ್ನು ಪುಸ್ತಕ ಹೆಂಗ್ ಜೊತೆಗಿರ್ತಾವೋ, ಈ ಗಣಿತ ಸಬ್ಜೆಕ್ಟ್ ಎಂಟ್ರಿ ಆದ್ರೆ ಅಲ್ಲಿ ಭಿನ್ನರಾಶಿ ಬಂದಿರುತ್ತೆ. ಯಾವುದೋ ಒಂದು ಪ್ರಾಬ್ಲಮ್ ಅಲ್ಲಿ ಇರಬಹುದು, ಇಲ್ಲದೆ ಇರಬಹುದು. 99.99% ಅಲ್ಲಿ ಎಲ್ಲ ಕಡೆ ಅಂಕಗಣಿತಕ್ಕೆ ಹೋಗ್ರಿ, ಬೀಜಗಣಿತಕ್ಕೆ ಹೋಗ್ರಿ, ರೇಖಾಗಣಿತ ಅಂದ್ರೆ ಆಲ್ಜಿಬ್ರಕ್ ಹೋಗ್ರಿ, ಅರ್ಥಮೆಟಿಕ್ ಹೋಗ್ರಿ, ಜಾಮೆಟ್ರಿಗೆ ಹೋಗ್ರಿ, ಅಲ್ಲೆಲ್ಲ ಕಡೆಗೂ ಸಹ ಏನ್ ಬರುತ್ತೆ? ಫ್ರಾಕ್ಷನ್ಸ್ ಬರುತ್ತೆ. ನೋಡೋಣ ಈಗ ಫ್ರಾಕ್ಷನ್ಸ್ ನ ಆಪರೇಷನ್ಸ್, ಭಿನ್ನ ರಾಶಿಗಳ ಸಂಕಲನ ವ್ಯವಕರಣ.
ಸಂಕಲನ ಮತ್ತು ವ್ಯವಕಲನ. ವ್ಯವಕಲನ ಅಂದ್ರೇನು? ಕಳೆಯುವುದು. ಸೊ ನಾನು ಎರಡು ಮೀಡಿಯಂ ಅಲ್ಲಿ ಬರೀತೀನಿ. ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಆಫ್ ಫ್ರಾಕ್ಷನ್ಸ್. ಇಲ್ಲಿ ನಾನು 3-4ನೇ ಕ್ಲಾಸಲ್ಲಿ ಛೇದ ಒಂದೇ ತರ ಮಾಡ್ಕೊಳ್ಳೋದು ಅದು ಯಾವುದೂ ಹೇಳ್ಕೊಡಲ್ಲ. ಯಾಕೆಂದ್ರೆ ನಾನು ಅದು ಹೇಳ್ಕೊಟ್ರೆ ನೀವು ಆ ಮೆಥಡ್ ಅಲ್ಲಿ ನೀವು ಕಲಿಯಕ್ಕೆ ಅದರಲ್ಲಿ ನೀವು ಸಕ್ಸಸ್ ಆಗೋದು ಕಷ್ಟ ಆಗುತ್ತೆ. ಯಾಕೆಂದ್ರೆ ನೀವು ಮುಂದಿನ ಕ್ಲಾಸಲ್ಲಿ ಎಲ್ಲದೂ ಸಹ ಅದನ್ನ ನಾವು 3-4ನೇ ಕ್ಲಾಸಲ್ಲೇ ಕಲ್ತಿರೋದನ್ನ ಕೆಲವೊಬ್ರು ಸ್ಕೂಲಲ್ಲಿ ಇನ್ನ ಹೇಳ್ಕೊಡ್ತಿದ್ದಾರೆ. ನಾನು ನೋಡಿದೆ ಕೆಲವೊಂದು ಸ್ಕೂಲಲ್ಲಿ. ಬಟ್ ಅದನ್ನ ಅವಾಯ್ಡ್ ಮಾಡಬೇಕು. ಅಲ್ಲಿ ನಾವು ಭಿನ್ನರಾಶಿಗಳನ್ನ ಹೇಗೆ ಕೂಡಬೇಕು, ಹೇಗೆ ಕಳಿಬೇಕು, ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಆಫ್ ಫ್ರಾಕ್ಷನ್ಸ್ ಅಂತ ಬಂದಾಗ ಯಾವ ತರ ಮಾಡಬೇಕು ಅನ್ನೋದು ನಿಮ್ ತಲೆ ಒಳಗೆ ಇರಬೇಕು. ಸೊ ಏನು ಫಸ್ಟ್ ವಾಟ್ ಈಸ್ ದ ರೂಲ್ ಟು ಆಡ್? ಭಿನ್ನರಾಶಿಗಳನ್ನ ಕೂಡಬೇಕು, ಕಳಿಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಭಿನ್ನರಾಶಿಗಳನ್ನು ಕೂಡಬೇಕು ಮತ್ತು ಕಳೆಯಬೇಕು ಅಂದ್ರೆ ಕೊಟ್ಟಿರುವ ಭಿನ್ನರಾಶಿಗಳ ಛೇದಗಳಿಗೆ ಲಾಸಹ ತೆಗೆಯಬೇಕು. ಲಾಸಹ ಅಂದ್ರೆ ಇಂದಿನ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಕೊಟ್ಟಿರುವ ಭಿನ್ನರಾಶಿಗಳನ್ನ ಕೂಡಬೇಕು, ಕಳೆಯಬೇಕು ಅಂದರೆ ಕೊಟ್ಟಿರುವ ಭಿನ್ನರಾಶಿಗಳ ಛೇದಗಳಿಗೆ ಲಾಸಹ ತೆಗೆಯಬೇಕು. ಸೊ ಲಾಸಹ ತೆಗಿಬೇಕು. ಕೊಟ್ಟಿರೋ ಭಿನ್ನರಾಶಿಗಳನ್ನ ಕೊಡಬೇಕು, ಕಳಿಬೇಕು ಅಂದ್ರೆ ಕೊಟ್ಟಿರೋ ಭಿನ್ನರಾಶಿಗಳ ಛೇದಗಳಿಗೆ ಲಾಸಹ ತೆಗಿಬೇಕು. ವೆನ್ ಯು ಆಡ್ ಆರ್ ಸಬ್ಟ್ರಾಕ್ಟ್ ದಿ ಗಿವನ್ ಫ್ರಾಕ್ಷನ್ಸ್, when we add, subtract given fractions, we take LCM of the given fractions denominator. ಸೊ ನೋಡಿ, ಈ ಕಾನ್ಸೆಪ್ಟ್ ಒಂದು ನಿಮಗೆ ಗೊತ್ತಾಗಬೇಕು ಅಂದ್ರೆ, ಯಾವುದೇ ಭಿನ್ನರಾಶಿಯನ್ನ ಕೂಡಬೇಕು, ಕಳಿಬೇಕು ಅಂದ್ರೆ ಕೊಟ್ಟಿರುವ ಭಿನ್ನರಾಶಿಗಳ ಛೇದಗಳಿಗೆ ಲಾಸ ತೆಗಿಬೇಕು. ವೆನ್ ಯು ಆಡ್, subtract, add ಅರ ಮಾಡಿ, subtract ಮಾಡಿ the given fraction. When you add, subtract the given fraction, we take the LCM of the given fractions denominator. given fractions ಇದಾವಲ್ಲ, ಆ ಡಿನಾಮಿನೇಟರ್ಗೆ ನಾವೇನ್ ಮಾಡ್ಬೇಕು, LCM ಅನ್ನ ತೆಗಿಬೇಕಾಗುತ್ತೆ. LCM ಅನ್ನ ತೆಗೆದ್ರೆ ನೀವು ಫ್ರಾಕ್ಷನ್ಸ್ ನ ಆಡ್ ಮಾಡಬಹುದು, ಸಬ್ಟ್ರಾಕ್ಟ್ ಮಾಡಬಹುದು. ನೆನ್ಪಿಟ್ಕೊಳ್ರಿ, ಭಿನ್ನರಾಶಿಗಳನ್ನ ಕೂಡಬೇಕು, ಕಳಿಬೇಕು ಅಂದ್ರೆ ಛೇದಗಳಿಗೆ ಲಾಸ ತೆಗಿಬೇಕು. ಇದು ಫಸ್ಟ್ ನೆನ್ಪು. ಕೊಟ್ಟಿರೋ ಭಿನ್ನರಾಶಿಗಳ ಛೇದಗಳಿಗೆ ಲಾಸ ತೆಗಿಲೇಬೇಕು. ಲಾಸ ತೆಗಿದೇ ಇದ್ರೆ ನೀವು ಭಿನ್ನರಾಶಿಗಳನ್ನ ಕೂಡಕ್ ಬರಲ್ಲ. ನಾರ್ಮಲ್ ಅಡಿಷನ್ ಡಿಫ್ರೆಂಟ್. ಭಿನ್ನರಾಶಿಗಳನ್ನ ಕೂಡಬೇಕು, ಕಳೆಯಬೇಕು ಅಂದ್ರೆ ತಲೆ ಒಳಗೆ ಫಸ್ಟ್ ಬಂದ್ಬಿಡ್ಲಿ ಕನ್ಕ್ಲೂಷನ್. ಕೊಟ್ಟಿರುವ ಭಿನ್ನರಾಶಿಗಳ ಛೇದಗಳಿಗೆ ಲಾಸ ತೆಗಿಬೇಕು. ವೆನ್ ಯು ಆಡ್, ಸಬ್ಟ್ರಾಕ್ಟ್ ದಿ ಗಿವನ್ ಫ್ರಾಕ್ಷನ್, ವಿ ಟೇಕ್ ದಿ LCM ಆಫ್ ದಿ ಗಿವನ್ ಫ್ರಾಕ್ಷನ್, ಯು ಟೇಕ್ ದಿ LCM ಆಫ್ ದಿ given fractions denominator.
ಗಿವನ್ ಫ್ರಾಕ್ಷನ್ಸ್ ಅಲ್ಲಿ ಡಿನಾಮಿನೇಟರ್ ಏನ್ ಮಾಡಬೇಕು, LCM ಅನ್ನ ತೆಗಿಬೇಕು. ಕ್ಲಿಯರಾ? ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ಭಿನ್ನರಾಶಿಗಳ ಸಂಕಲನ ಮತ್ತು ವ್ಯವಕಲನ. ಸಂಕಲನ ಅಂದ್ರೆ ಏನು? ಕೂಡೋದು. ವ್ಯವಕಲನ ಅಂದ್ರೆ ಕಳಿಯೋದು. ಭಿನ್ನರಾಶಿಗಳನ್ನು ಕೂಡಬೇಕು, ಕಳಿಬೇಕು ಅಂದ್ರೆ ನಮ್ಮ ತಲೆ ಒಳಗೆ ಬರಬೇಕು, ಕೊಟ್ಟಿರೋ ಭಿನ್ನರಾಶಿಗಳ ಛೇದಗಳಿಗೆ ಲಾಸ ತೆಗಿಬೇಕು. ವೆನ್ ಯು ಆಡ್ ಆರ್ ಸಬ್ಟ್ರಾಕ್ಟ್ ದಿ ಗಿವನ್ ಫ್ರಾಕ್ಷನ್, ಯು ಟೇಕ್ ದಿ LCM ಆಫ್ ದಿ ಗಿವನ್ ಡಿನಾಮಿನೇಟರ್, ಗಿವನ್ ಫ್ರಾಕ್ಷನ್ಸ್ ಡಿನಾಮಿನೇಟರ್. ಮತ್ತೆ ಯಾವುದೋ ಫ್ರಾಕ್ಷನ್ ಸಿಗಲ್ಲ, ಗಿವನ್ ಫ್ರಾಕ್ಷನ್ಸ್ ನ ಡಿನಾಮಿನೇಟರ್ಗೆ ನಾವೇನ್ ಮಾಡಬೇಕು, LCM ಅನ್ನ ತೆಗಿಬೇಕು. LCM ಅನ್ನ ತೆಗೆದಿದ್ದೇ ನಿಜ ಅಂತಂದ್ರೆ ಅಲ್ಲಿ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ. ಏನ್ ಮಾಡಬೇಕು, ಭಿನ್ನರಾಶಿಗಳನ್ನ ಕೂಡಬೇಕು, ಕಳಿಬೇಕು ಅಂದ್ರೆ ಛೇದಗಳಿಗೆ ಲಾಸ ತೆಗಿಬೇಕು. ಯಾವುದೇ ಫ್ರಾಕ್ಷನ್ಸ್ ನ ಆಡ್ ಆರ್ ಸಬ್ಟ್ರಾಕ್ಟ್ ಮಾಡ್ಬೇಕಂದ್ರೆ ಯು ಟೇಕ್ ದಿ LCM ಆಫ್ ದಿ ಡಿನಾಮಿನೇಟರ್. ಅರ್ಥ ಆಯ್ತಾ? ಏನ್ ಡೌಟ್ ಇದ್ರೆ ಕೇಳಿ. ಫ್ರಾಕ್ಷನ್ಸ್ ಅಡಿಷನ್ ಇಸ್ ಎಂಟೈರ್ಲಿ ಡಿಫರೆಂಟ್ ಫ್ರಮ್ ದಿ ನಾರ್ಮಲ್ ಅಡಿಷನ್. ಭಿನ್ನರಾಶಿಗಳನ್ನ ಕೂಡೋದು, ಕಳೆಯೋದು ನಮ್ಮ ಮಾಮೂಲಿ ಕೂಡುವ ಕಳೆಯುವ ಲೆಕ್ಕಗಳಿಗಿಂತ ಪೂರ್ಣ ಭಿನ್ನವಾಗಿವೆ. When you add subtract the fraction, you take LCM of the given fractions denominator. ಗಿವನ್ ಫ್ರಾಕ್ಷನ್ಸ್ ಡಿನಾಮಿನೇಟರ್ಗೆ LCM ಅನ್ನ ತೆಗಿಲೇಬೇಕು. ತೆಗಿದೇ ಇದ್ರೆ ನೀವು ಆಡ್ ಮಾಡಿದ್ರೆ ತಪ್ಪಾಗುತ್ತೆ. ಡೌಟ್ಸ್ ಇದೆಯಾ? ಕನ್ನಡ ಮಾಧ್ಯಮದವ್ರು ಕೇಳ್ಕೊಳ್ರಿ. ನಿಮ್ಮ ಲೆಕ್ಕದಲ್ಲಿ ಭಿನ್ನರಾಶಿ, ಒಂದು ಭಿನ್ನರಾಶಿ ಇದ್ದು ಅದ್ರ ಜೊತೆಗೆ ಒಂದು ಪ್ಲಸ್ ಹಾಕಿದಾನೆ ಅಂತಂದ್ರೆ ಅದನ್ನ ಆಡ್ ಮಾಡ್ಬೇಕು. ಒಂದು ಭಿನ್ನರಾಶಿ ಇದ್ದು ಒಂದು ಮೈನಸ್ ಹಾಕಿದಾನೆ ಅಂದ್ರೆ ಕಳಿಬೇಕು, ಕೂಡ್ಬೇಕು. ಭಿನ್ನರಾಶಿಗಳನ್ನ ಇನ್ನೊಂದು ಸಂಖ್ಯೆ ಜೊತೆಗೆ ಅಂದ್ರೆ ಭಿನ್ನರಾಶಿಯನ್ನ ಇನ್ನೊಂದು ಸಂಖ್ಯೆ ಜೊತೆಗೆ ಕೂಡ್ಬೇಕು, ಅಥವಾ ಭಿನ್ನರಾಶಿಯನ್ನ ಇನ್ನೊಂದು ಭಿನ್ನರಾಶಿಗೆ ಕೂಡ್ಬೇಕು, ಅಥವಾ ಭಿನ್ನರಾಶಿಯನ್ನ ಇನ್ನೊಂದು ಭಿನ್ನರಾಶಿ ಒಂದು ಸಂಖ್ಯೆಯಿಂದ ಕಳಿಬೇಕು, ಅಥವಾ ಭಿನ್ನರಾಶಿಯನ್ನ ಮತ್ತೊಂದು ಭಿನ್ನರಾಶಿಯಿಂದ ಕಳಿಬೇಕು ಅಂದ್ರೆ ಅವುಗಳ ಛೇದಗಳಿಗೆ ಲಾಸ ತೆಗಿಲೇಬೇಕು. ಕ್ಲಿಯರಾ? ಅರ್ಥ ಆಗಿದೆ ಅನ್ಕೋಬೋದಾ? ಡೌಟ್ಸ್ ಇದ್ರೆ ಕೇಳಿ. ಇಲ್ಲಲ್ಲ ಒಂದು ಸಿಂಪಲ್ ಎಕ್ಸಾಂಪಲ್ ಮಾಡ್ಬಿಟ್ಟು ಇವತ್ತು ಸೆಷನ್ ಕ್ಲೋಸ್ ಮಾಡ್ತೀನಿ. ನಾಳೆಯಿಂದ ನಿಮಗೆ ಅಡಿಷನ್ ಸಬ್ಸ್ಟ್ರಾಕ್ಷನ್ ಬಗ್ಗೆ ಬಹಳಷ್ಟು ಪ್ರಾಬ್ಲಮ್ಸ್ ಏನಿದಾವಲ್ಲ ಅವನ್ನೆಲ್ಲ ಕ್ಲಿಯರ್ ಮಾಡ್ತಾ ಹೋಗೋಣ. ಎಲ್ಲಿ ಡೌಟ್ ಬಂತು ಅವೆಲ್ಲವನ್ನೂ ಸಹ ಕ್ಲಿಯರ್ ಮಾಡೋಣ. ನಿಮ್ಗೆ ಏನ್ ಡೌಟ್ಸ್ ಇದ್ರೆ ಕೇಳ್ರಿ. ಭಿನ್ನರಾಶಿಗಳನ್ನ ಕೂಡೋದ್ರ ಕಳೆಯೋದ್ರ ಬಗ್ಗೆ ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ಸೊ ಕೊಟ್ಟಿರೋ ಭಿನ್ನರಾಶಿಗಳನ್ನ ಕೂಡ್ಬೇಕು, ಕಳಿಬೇಕು ಅಂದ್ರೆ ಏನ್ ಮಾಡ್ಬೇಕು ಸರ್? 100% ಕೊಟ್ಟಿರೋ ಭಿನ್ನರಾಶಿಗಳ ಛೇದಗಳಿಗೆ ಲಾಸ ತೆಗಿರಿ. ಇಂಗ್ಲಿಷ್ ಮೀಡಿಯಂ ಹುಡುಗ ಬರ್ತಾನೆ, ಸರ್ ವಿ ಹ್ಯಾವ್ ಟು ಆಡ್ ದಿ ಆರ್ ಸಬ್ಟ್ರಾಕ್ಟ್ ದಿ ಫ್ರಾಕ್ಷನ್. ಸೊ ವಾಟ್ ವಿ ಡೂ? ವಿ ಟೇಕ್ ದಿ LCM ಆಫ್ ದಿ ಡಿನಾಮಿನೇಟರ್. LCM ಆಫ್ ದಿ ಡಿನಾಮಿನೇಟರ್. ಡಿನಾಮಿನೇಟರ್ಗೆ LCM ಅನ್ನ ತೆಗಿ. ಡಿನಾಮಿನೇಟರ್ಗೆ LCM ತೆಗೆದ್ಮೇಲೆ ಮುಂದೆ ಏನ್ ಮಾಡ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಓಕೆ, ಬನ್ನಿ ನೋಡಿ. ಒನ್ ಬೈ 2 ಪ್ಲಸ್ 1/3/4. ಸೊ ನೋಡ್ರಿ, ಇವೆರಡು ಫ್ರಾಕ್ಷನ್ಸ್. ನಾನು ಹೇಳಿದ್ದೀನಿ ಫ್ರಾಕ್ಷನ್ಸ್ ಅನ್ನ ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಬೇಕು. ಕೂಡಬೇಕು, ಕಳಿಬೇಕು ಅಂದ್ರೆ ಛೇದಗಳಿಗೆ ಲಾಸ ತೆಗಿಬೇಕು. ಸೊ ಯಾವುದು ಛೇದಗಳು ಸರ್? 2 and 4 ಇಸ್ ದಿ ಡಿನಾಮಿನೇಟರ್ಸ್. ಆ 2 and 4 ಅನ್ನ ಇಲ್ಲಿ ಪಕ್ಕಕ್ಕೆ ಬರ್ಕೊಳ್ಳಿ. ಸೊ ನಾನು ನಿಮ್ಗೆ LCM ಅನ್ನ ಯಾವ ತರ ಮಾಡ್ಬೇಕು ಅಂತ ಹೇಳಿದೀನಿ. ಆ ಮೆಥಡ್ ಅಲ್ಲಿ ಮಾಡ್ರು ಅಷ್ಟೇ ಬರುತ್ತೆ. ಸೊ ಇಲ್ಲಿ ಆ ಮೆಥಡ್ ಅನ್ನ ಅಪ್ಲೈ ಮಾಡೋದು ಬೇಡ. ಸೊ ದಟ್ ಈಸ್ ಫಾರ್ ನಿಮಗೆ ಒಂದು ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಿರ್ಲಿ. ಸೊ ಈಗ 2 and 4 ಯಾವ್ದಾರು ಒಂದೇ ಟೇಬಲ್ ಇಂದ, ಯಾವ್ದಾರು ಒಂದೇ ಮಗ್ಗಿಂದ ಭಾಗ ಆಗುತ್ತಾ ನೋಡ್ರಿ. ಓಕೆ, 2 1s 2 2s. ಸಾಕು, ಇದು ಸೇಮ್ ಬಂತು ಅಂದ್ರೆ ಅಲ್ಲಿ ನಿಲ್ಸ್ಬಿಡ್ರಿ. ಮತ್ತೆ ಡಿವೈಡ್ ಮಾಡಬಹುದು. ಸೊ ಇದಷ್ಟು ಆದ್ಮೇಲೆ ಇಷ್ಟನ್ನು ಮತ್ತೆ ಡಿವೈಡ್ ಮಾಡಿದ್ರು ಅಷ್ಟೇ. ಇಲ್ಲೂ ಬರುತ್ತೆ, ಮತ್ತೆ ಇಲ್ಲಿ 2 ಬರುತ್ತೆ ಅನ್ನಂದ್ರೆ ಯಾವಾಗ ಡಿವಿಷನ್ ಕಂಪ್ಲೀಟ್ ಮಾಡ್ಬೇಕು, ಇಲ್ಲಿರೋ ಎರಡು ನಂಬರು ಯಾವುದೇ ಒಂದು ಮಗ್ಗಿಯಿಂದ ಡಿವೈಡ್ ಆಗಲ್ಲ ಅಂದ್ರೆ ಅಲ್ಲಿ ಸ್ಟಾಪ್ ಮಾಡ್ತಾರೆ. ನೋಡ್ರಿ, ಈಗ 2 and 4 ಒಂದೇ ಮಗ್ಗಿಯಿಂದ ಭಾಗ ಆಗುತ್ತೆ, ಡಿವೈಡ್ ಮಾಡ್ತೀವಿ. 2 and 4 ಒಂದೇ ಮಗ್ಗಿಯಿಂದ ಭಾಗ ಆಗುತ್ತೆ, ಡಿವೈಡ್ ಮಾಡ್ತೀವಿ. ಸೊ 1 and 2 ಒಂದೇ ಮಗ್ಗಿಯಿಂದ ಭಾಗ ಆಗುತ್ತಾ? ಇಲ್ಲ, ಅಲ್ಲಿ ಸ್ಟಾಪ್ ಮಾಡ್ಬಿಟ್ರೆ ಆವಾಗ ಏನ್ ಮಾಡಬೇಕು ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. 2 into 1 into 2 it is 4. This is LCM ಲಾಸಹ.
ಯಾರಿಗಾರ ಹುಟ್ಟಿದ್ರಿ ಕೇಳ್ರಿ. ನಾನು ಹೇಳ್ತಿದ್ದೀನಿ ಗಿವನ್ ಫ್ರಾಕ್ಷನ್ಸ್ ನ ಆಡ್ ಮಾಡ್ರಿ ಅಂತ ಹೇಳಿದಾನೆ. ಇಲ್ಲಿ ಗಿವನ್ ಫ್ರಾಕ್ಷನ್ಸ್ ನ ಆಡ್ ಮಾಡಬೇಕು ಅಂದ್ರೆ ನಾನು ಆಲ್ರೆಡಿ ನೋಟ್ ಬರ್ಸಿದ್ದೀನಿ. ಟೇಕ್ ದಿ LCM ಆಫ್ ದಿ ಡಿನಾಮಿನೇಟರ್. ಕೊಟ್ಟಿರುವ ಭಿನ್ನರಾಶಿಗಳನ್ನ ಭಾಗಿಸಬೇಕು ಅಂದ್ರೆ ಛೇದಗಳಿಗೆ ಲಾಸ ತೆಗಿಬೇಕು. 2 and ಛೇದಗಳು ಯಾವುದು? 2 and 4. 2 and 4 ಯಾವ್ದಾದ್ರು ಒಂದೇ ಟೇಬಲ್ ಇಂದ ಡಿವೈಡ್ ಆಗುತ್ತಾ? ಆಗುತ್ತೆ ಸರ್. ಯಾವ್ದಿಂದ? 2. 2 1 2 2 ಮತ್ತೆ ಡಿವೈಡ್ ಮಾಡಿದ್ರೆ ಗಿವನ್ ನಂಬರ್ಸ್ ಇಲ್ಲಿ ಇದಾವಲ್ಲ, ಡಿವೈಡ್ ಮಾಡಿದ್ಮೇಲೆ ಮತ್ತೆ ನಂಬರ್ಸ್ ಬರುತ್ತಲ್ಲ, ಅವೆರಡೂ ಸಹ ಯಾವ್ದಾರು ಅಲ್ಲಿ 2 ಇರ್ಬೋದು 3 ಇರ್ಬೋದು, ಅವೆಲ್ಲವೂ ಸಹ ಯಾವ್ದಾದ್ರು ಒಂದೇ ಟೇಬಲ್ ಇಂದ ಭಾಗ ಆಗುತ್ತಾ ನೋಡ್ರಿ. ಆಗಲ್ಲ ಅಂದ್ರೆ ಏನ್ ಮಾಡೋದು ಸರ್? 1 2 ಒಂದೇ ಮಗ್ಗಿಂದ ಭಾಗ ಆಗಲ್ಲ ಸರ್. ಒಂದು ಬಿಟ್ಟು ಒಂದು ಎಲ್ಲಾ ಸಂಖ್ಯೆನ ಡಿವೈಡ್ ಮಾಡುತ್ತೆ, ಒಂದು ಬಿಟ್ಟು ಯಾವ್ದಾರ ಸಂಖ್ಯೆಯಿಂದ ಡಿವೈಡ್ ಆಗುತ್ತಾ? ಇಲ್ಲ ಸರ್. ಹಂಗಾಗಿ ಅವಾಗ ಏನ್ ಮಾಡಬೇಕು? ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. 2 into 1 into 2. 2 1s are 2, 2 2s are 4 is the LCM. ಲಾಸಹ. ಈ 4 ಅನ್ನ ಬಾಕ್ಸ್ ಇಲ್ಲಿ ಬರ್ಕೋಬೇಕು. ಈ 4 ಅನ್ನ ಇಲ್ಲಿ ಬರ್ಕೋಬೇಕು. ಡಿನಾಮಿನೇಟರ್ ಇಂದ LCM ಅನ್ನ ಭಾಗಿಸ್ಬೇಕು. ಎಷ್ಟು ಟೈಮ್ಸ್ ಅಂತ? ಛೇದದಿಂದ ಲಾಸವನ್ನು ಭಾಗಿಸ್ಬೇಕು. ಯಾವಾಗ ಲಾಸ ತೆಗೆದಾದ್ಮೇಲೆ, ಲಾಸನ ಇಲ್ಲಿ ಬರ್ಕೊಂಡು ಬಂದ್ಮೇಲೆ ಛೇದದಿಂದ ಲಾಸವನ್ನ ಭಾಗಿಸ್ಬೇಕು. We have to divide the LCM by denominator. So 2 2s are 2 2 ನೋಡ್ರಿ, ಇದು ಈ ಛೇದ ಪ್ರತಿಯೊಂದು ಛೇದದ ಹತ್ರಕ್ಕೆ ಹೋಗ್ಬೇಕು. ಪ್ರತಿಯೊಂದು ಛೇದದಿಂದ ಲಾಸವನ್ನ ಭಾಗಿಸ್ಬೇಕು. 2 ರಿಂದ 4 ಎಷ್ಟಾವರ್ತಿ? 2 2 2 2s ಅಷ್ಟೇ. 2 2 4 ಅನ್ನಂಗಿಲ್ಲ. 2 2s ಝಾ ಇಟ್ಕೊಳ್ಳಿ. 2 ಝಾ 2s. ಆ 2 ಅನ್ನ ಅದರ ಅಂಶಕ್ಕೆ ಗುಣಿಸಿ 2 1s are 2. ಆಯ್ತಾ? ಮತ್ತೆ ಈ ಲಾಸವನ್ನ ಪ್ರತಿಯೊಂದು ಛೇದದಿಂದ ಭಾಗಿಸ್. 4 ರಿಂದ 4 ಎಷ್ಟಲೇ? 4 1 4 1 4 1. ಅರ್ಥ ಮಾಡ್ಕೊಳ್ರಿ. 4 ರಿಂದ 4 ಎಷ್ಟಲೇ? 4 1 4 1s. ಇವೆರಡು ಸೇಮ್ ಇದ್ರು ಸಹ ಇದರಿಂದನೇ ಇದನ್ನ ಭಾಗಿಸ್ಬೇಕು ಹೊರತು ಇದರಿಂದ ಸಹ ಸೇಮ್ ಇದಾವ ಸರ್. LCM ಇಂದ ಡಿನಾಮಿನೇಟರ್ ಕ್ವಶನ್ ಫಾರ್ ಪಾಲಿಸಿ ಏನು? ಛೇದದಿಂದ ಲಾಸವನ್ನ ಭಾಗಿಸ್ಬೇಕು. We have to divide the LCM by denominator, not LCM by denominator. LCM by denominator. LCM ಅನ್ನ ಡಿನಾಮಿನೇಟರ್ ಇಂದ ಡಿನಾಮಿನೇಟರ್ ಬೈ LCM ಅಲ್ಲ. ಅದಕ್ಕೋಸ್ಕರ 4 ರಿಂದ 4 ಎಷ್ಟಲೇ? 4 1 4 1s 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 4 1s 4 1 ಆ ಒಂದನ್ನ ಅದರ ಅಂಶ ಅದರ ಛೇದಕ್ಕೆ ಮಲ್ಟಿಪ್ಲೈ ಮಾಡಿ. ಎಷ್ಟಲೇ? 1 ತಪ್ಪೇನಿಲ್ಲ. ಇಲ್ಲಿ ನೋಡ್ರಿ, ಈಗ 2 2s ಇಲ್ಲಿ ಬಂತ. 2 2s ಇಲ್ಲಿ ಹಾಕೊಂಡ್ರೆ ಬೇಕಾದ್ರೆ ನಿಮ್ಗೆ ಕನ್ಫ್ಯೂಸ್ ಇತ್ತು ಅಂದ್ರೆ ಇಲ್ಲಿ 2 2s 2 1s 2 3 1s 3. It is 5/4. 5/4. ಏನ್ ಡೌಟ್ ಇದ್ರೆ ಕೇಳ್ರಿ. ಯಾವುದೇ ಭಿನ್ನರಾಶಿಯನ್ನ ಕೂಡಬೇಕು ಅಥವಾ ಕಳಿಬೇಕು ಅಂದ್ರೆ ಕೊಟ್ಟಿರೋ ಭಿನ್ನರಾಶಿಗಳ ಛೇದಗಳಿಗೆ ಲಾಸಹ ತೆಗಿಲೇಬೇಕು. ಲಾಸಹ ತೆಗಿದೇ ಇದ್ರೆ ನೀನ್ ಮಾಡ್ತಕ್ಕ ನೀವ್ ಯಾರ ಪುಣ್ಯಾತ್ಮರು 1 3 4 2 4 6 ಅಂತ ಮಾಡಿಟ್ಬಿಡ್ರಿ. ಅಂಶನೇ ಕೊಡೋದು, ಛೇದ ಕೊಡೋಕೆ ನಮ್ಮ ಹತ್ರ ಆಪ್ಷನ್ಸ್ ಇಲ್ಲ. ಆವಾಗ ಈ ಛೇದಗಳನ್ನ ಪಕ್ಕಕ್ಕೆ ಸ್ವಲ್ಪ ಬರ್ರಿ ಅಂತ ಕರೀರಿ. 2 4 ಯಾವ್ದಾದ್ರು ಒಂದೇ ಸಂಖ್ಯೆಯಿಂದ ಭಾಗ್ಸಕ್ಕಾಗುತ್ತಾ? 2 4 ಯಾವ್ದಾದ್ರು ಒಂದೇ ಟೇಬಲ್ ಅಲ್ಲಿ ಬರ್ತವೆ. ಯಾವ್ದಿಂದ ಬರ್ತವೆ? 2 ಮಗ್ಗಿಲ್ ಬರ್ತವೆ. 2 ರಿಂದ ಭಾಗಿಸಿ 2 1 2 1 2 1 2 2 ಮತ್ತೆ 1 2 ಬಂದು ಆ 1 2 ಯಾವ್ದಾದ್ರು ಒಂದೇ ಟೇಬಲ್ ಇಂದ ಭಾಗ ಆಗ್ತಾವ? ಒಂದು ಬಿಟ್ಟು ಇಲ್ಲ ಸರ್. ಅವಾಗ ಏನ್ ಮಾಡ್ಬೇಕು? ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. 2 into 1 into 2 ಮಾಡ್ರಿ. 2 2s 4 ಬಂತು. ಈ 4 ಅನ್ನು ಇಲ್ಲಿ ಬರ್ಕೊಳ್ರಿ. ಈ ಡಿನಾಮಿನೇಟರ್ ಇಂದ LCM ಅನ್ನ ಡಿವೈಡ್ ಮಾಡ್ರಿ. 2 2 2 2s ಆ 2 ನ ಇಲ್ಲಿ ಇಂಟು ಹಾಕೊಳ್ರಿ. 2 1s 2. ಈ 4 ರಿಂದ ಈ 4 ಭಾಗಿಸಿ. 4 1s 4 1 ಆ ಇದ್ರ ಮೇಲೆ ಇಂಟು 1 ಹಾಕೊಂಡ್ರೆ 3 1 3. ಅಲ್ಲಿಗೆ 5/4. ಡೌಟ್ ಏನಾರ ಇದೆಯಾ?
ಇದ್ರೆ ಕೇಳ್ರಿ, ಮಾಡೋಣ. ಇನ್ನೊಂದು ನೋಡೋಣ. ಓಕೆ, ಇನ್ನೊಂದು ಪ್ರಾಬ್ಲಮ್ ನೋಡೋಣ, ಕನ್ಫ್ಯೂಸ್ ಬೇಡ. 1/3 5/6. 1/3 5/6. ಸೊ ನಾನು ಹೇಳ್ತೀನಿ ಇವು ಫ್ರಾಕ್ಷನ್ಸ್. ಸೊ ನೀವೇನು ಹೇಳಿದ್ರಿ ಸರ್, ಫ್ರಾಕ್ಷನ್ಸ್ ಅನ್ನ ಆಡ್ ಅಥವಾ ಸಬ್ಸ್ಟ್ರಾಕ್ಟ್ ಮಾಡ್ಬೇಕು ಅಂದ್ರೆ ಡಿನಾಮಿನೇಟರ್ಗೆ LCM ತೆಗಿಬೇಕು. ಸೊ ಯಾವ ಸಹ ಡಿನಾಮಿನೇಟರ್. ಸೊ ಮತ್ತೆ ಯಾರ ಪುಣ್ಯಾತ್ಮರು 1 5 6 6 3 9 ಅಂತ ಮಾಡಿರಿ, ಅಂಶ ಅಂಶ ಛೇದ ಛೇದಕ್ಕೆ ಕೂಡಕ್ ಬರಲ್ಲ, ನ್ಯೂಮರೇಟರ್ಗೆ ಡಿನಾಮಿನೇಟರ್ಗೆ ಆಡ್ ಮಾಡಕ್ ಬರಲ್ಲ. ಆವಾಗ ಛೇದಗಳು ಯಾವುವು, ಡಿನಾಮಿನೇಟರ್ಸ್ ಯಾವುವು? 3 6 3 6. ಈ 3 6 ಯಾವ್ದಾದ್ರು ಒಂದೇ ಮಗ್ಗಿಯಿಂದ ಭಾಗ ಆಗುತ್ತಾ? ಆಗ್ತವೆ ಸರ್. ಯಾವುದು ಸರ್? 3 3 ಒಂದೇ 3 ಎರಡ್ಲೆ. ಮತ್ತೆ ಡಿವಿಷನ್ ನ ನೀವು ಭಾಗಾಕಾರವನ್ನು ಮುಂದುವರ್ಸ್ಬೇಕಾ ಬೇಡ ಅಂತ ನೋಡ್ಬೇಕು. ಈ ಬಂದಿರೋ 1 2 ಯಾವ್ದಾದ್ರು ಒಂದೇ ಮಗ್ಗಿಯಿಂದ ಭಾಗ ಆಗ್ತಾವ? ಇಲ್ಲ ಸರ್. ಅಂತ ಸಂದರ್ಭದಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. 3 × 1 × 2 ಡಿವೈಡ್ ಆಗ ಅಲ್ಲಿಗೆ 6. ಈ 6 ಏನಾಗುತ್ತೆ? LCM ಲಾಸಹ ಆಗುತ್ತೆ. ಒಂದ್ಸಾರಿ ಡಿವೈಡ್ ಮಾಡಿದ್ರಿ, ಮತ್ತೆ ಸೆಕೆಂಡ್ ಸಾರಿನೂ ಡಿವೈಡ್ ಮಾಡ್ಬೇಕು, ಥರ್ಡ್ ಸಾರಿ ಡಿವೈಡ್ ಮಾಡ್ಬೇಕು. ಎಲ್ಲಿ ತನಕ? ಅಲ್ಲಿರೋ ಎಲ್ಲ ಡಿವೈಡ್ ಆಗ್ತವೆ ಅಂತ ಬಂದಾಗ, ಯಾವ್ದಾದ್ರು ಒಂದೇ ಟೇಬಲ್ ಇಂದ ಭಾಗ ಆಗ್ತವೆ ಅಂತ. ಭಾಗ ಆಗಲ್ಲ ಅಂತ ಗೊತ್ತಾದ್ಮೇಲೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. 3 × 1 × 2 6 ಆಯ್ತು. ಈಗ 6 ಬನ್ನಿ. 6 ಇಸ್ ಬರ್ಕೊಂಡ್ರಿ. 6 ಏನದು? LCM ಲಾಸಹ. ಈ 3 ಇಂದ 6 ಅನ್ನ ಡಿವೈಡ್, ನಾನು ಹೇಳ್ತೀನಿ ಪ್ರೊಸೀಜರು, ಡಿನಾಮಿನೇಟರ್ ಇಂದಾನೆ LCM ಡಿವೈಡ್ ಮಾಡ್ಬೇಕು, ಛೇದದಿಂದನೇ ಲಾಸವನ್ನ ಬಯಸ್ಬೇಕು. 3 ಇಂದ 6 ಅನ್ನ ಡಿವೈಡ್ ಮಾಡ್ರಿ. ಎಷ್ಟ್ಲೆ? 3 2s. ಕನ್ಫ್ಯೂಸ್ ಬೇಡ. 3 2s 3 ಎರಡ್ಲೆ. ಅದನ್ನ ಮೇಗಿರೋ ಅಂಶ ಜೊತೆಗೆ ಇಂಟು ಹಾಕಿ. 2 ಒಂದ್ಲೆ 2. ನೆಕ್ಸ್ಟ್ ಈ ಛೇದದಿಂದ ಇವೆರಡು ಸೇಮ್ ಇದಾವೆ ಅಂತ ಇಟ್ಕೊಳ್ರಿ. ಅವಾಗ ಯಾವ ಆರರಿಂದ ಯಾವ ಭಾಗಿಸಬೇಕಲ್ಲ. ನಮ್ಮ ಪಾಲಿಸಿ ಏನು? ಛೇದದಿಂದನೇ ಲಾಸವನ್ನ ಭಾಗಿಸ್ಬೇಕು. ಯು ಹ್ಯಾವ್ ಟು ಡಿವೈಡ್ ದಿ LCM ಬೈ ಡಿನಾಮಿನೇಟರ್. ಆಯ್ತಾ? LCM ಅನ್ನ ಡಿನಾಮಿನೇಟರ್ ಇಂದ ಡಿವೈಡ್ ಮಾಡಬೇಕು. ಈ 6 ಇಂದ ಈ 6 ಅನ್ನು ಡಿವೈಡ್ ಮಾಡಿ. 6 ಒಂದ್ಲೆ 6 1s ಇದನ್ನ ಇಲ್ಲಿ ಹಾಕ್ರಿ. 5 ಅಲ್ಲಿಗೆ 7/6. ಒಂದಿಷ್ಟು ಇವತ್ತು ಹೇಳ್ಕೊಟ್ಟಿದ್ದೀನಿ. ಮುಂದಿನ ಕ್ಲಾಸಲ್ಲಿ ಇನ್ನ ದೊಡ್ಡ ಪ್ರಾಬ್ಲಮ್ಸ್ ನಾವು ಮಾಡ್ಸೋಣ. ಯಾರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಮ ಮಕ್ಕಳಿಗೂ ಸಹ ಕಲಿಸ್ರಿ. ಮತ್ತೆ ನಿಮ್ಮ ಸ್ನೇಹಿತರ ಮಕ್ಕಳು ಯಾರು 5ರಿಂದ 10ನೇ ಕ್ಲಾಸ್ ಓದ್ತಾ ಇದ್ರೆ ಈ ಥರದ್ದೆಲ್ಲ ನಾನು ಯಾಕೆ ಮಾಡ್ತಿದ್ದೀನಿ ಅಂದ್ರೆ, ಎಲ್ಲ ಎಲ್ಲಿ ಫೇಲ್ ಆಗ್ತಿದ್ರೆ ಈ ಥರದ ಕಾನ್ಸೆಪ್ಟ್ಸ್ ನಿಮ್ಮ ಮಕ್ಕಳಿಗೆ ಗೊತ್ತಿಲ್ಲದೆ ಇರೋದ್ರಿಂದನೇ 10ನೇ ಕ್ಲಾಸ್ ಗಣಿತ ಕಷ್ಟ ಆಗಿದೆ. ಇವತ್ತು 10ನೇ ಕ್ಲಾಸ್ ಗಣಿತ ರಿಸಲ್ಟ್ ಕಡಿಮೆ ಬರ್ತಿದೆ ಅಂದ್ರೆ ಯಾಕೆ ಅಂದ್ರೆ ಬೇಸಿಕ್ ಆಗಿ ಪ್ರಾಪರ್ ಆಗಿ ತಿಳ್ಕೊಳಲ್ಲ. ನೀವೇನ್ ಮಾಡ್ತೀರಿ? ನನ್ನ ಮಗ ಬಹಳ A+ ಅಲ್ಲಿ ಇದ್ದಾನೆ ಅಂತ ಬಿಡ್ರಿ, ಅದು A+ ಸೆಕೆಂಡರಿ. ಬಟ್ ಅವನಿಗೆ ಆ ಸಬ್ಜೆಕ್ಟ್ ಎಷ್ಟು ಅರ್ಥ ಆಗಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಅದಕ್ಕೋಸ್ಕರ ಸಬ್ಜೆಕ್ಟ್ ಅನ್ನ ಅರ್ಥ ಮಾಡಿಸ್ಬೇಕಂದ್ರೆ ನನ್ನ ಎಲ್ಲ ಬೇಸಿಕ್ ಕ್ಲಾಸ್ ಅನ್ನ ನೋಡಿ, ನಿಮಗೇನಾದ್ರು ನನ್ನ ಕ್ಲಾಸ್ ಇಡ್ಸಿಲ್ಲ ಅಂದ್ರೆ ನಾನು ಮತ್ತೆ ರಿಪ್ಲೈ ಮಾಡಿ. ಸೊ ಏನಾದ್ರೆ ಸರ್ ಇನ್ನೂ ಸ್ವಲ್ಪ ಮಾಡಿಫಿಕೇಶನ್ ಮಾಡಿ ಅಂದ್ರೆ ಐ ವಿಲ್ ರೆಡಿ ಟು ಚೇಂಜ್. ಯಾಕೆಂದ್ರೆ ನಾನು ಮಾಡ್ತಾ ಇರೋ ಉದ್ದೇಶ ಕಲಿಸ್ಬೇಕು ಅಂತ, ನೀವು ನೋಡ್ತಾ ಇರೋ ಉದ್ದೇಶ ನನ್ನ ಮಕ್ಕಳು ಕಲಿಬೇಕು, ನಾನ್ ಕಲಿಬೇಕು ಅಂತ. ಯಾರು ನೋಡ್ತಿದ್ದೀರಾ ಅವರೆಲ್ಲರಿಗೂ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯತೆ ಇದೆಯೋ ನಾನು ನಿಮಗೆ ಕನ್ವಿನ್ಸ್ ಮಾಡಕ್ಕೆ ಅಷ್ಟು ನಾನು ಮಾಡ್ತಿದ್ದೀನಿ ಅನ್ಕೊಂಡಿದ್ದೀನಿ. ಓಕೆ ನೋಡ್ರಿ, ಇನ್ನೊಂದ್ಸಲ ಹೇಳ್ಬಿಡ್ತಿದ್ದೀನಿ. ಇದು 1/3 5/6 ಎರಡು ಭಿನ್ನರಾಶಿ ಕೊಟ್ಟಿದ್ದಾರೆ. ಅವುಗಳನ್ನ ಕೂಡಬೇಕು ಅಥವಾ ಅವೆರಡರ ಮಧ್ಯೆ, ಎರಡು ಭಿನ್ನರಾಶಿಗಳ ಮಧ್ಯೆ ಪ್ಲಸ್ ಮೈನಸ್ ಇದ್ರೆ ಛೇದಗಳಿಗೆ ಲಾಸ ತೆಗಿಬೇಕು. ಛೇದಗಳು ಯಾವ ಸರ್? 3 6. ಡಿನಾಮಿನೇಟರ್ಸ್ ಯಾವ ಸರ್? 3 and 6. ಆ 3 and 6 ಯಾವ್ದಾದ್ರು ಒಂದೇ ಟೇಬಲ್ ಇಂದ ಭಾಗ ಆಗುತ್ತಾ ನೋಡ್ರಿ. ಆಗುತ್ತೆ ಸರ್. ಯಾವುದು? 3 1s 3 2s. ಸೊ ಡಿವೈಡ್ ಮಾಡಾದ್ಮೇಲೆ ಮತ್ತೊಂದ್ಸಲ ಡಿವೈಡ್ ಮಾಡೋಣ ಅಂತ ನನ್ನ ತಲೆಯೊಳಗೆ ಬರ್ತದೆ. ಯಾವ್ದಾದ್ರು ಟೇಬಲ್ ಇಂದ ಹೋಗ್ತಾವಂತ? ಇಲ್ಲ ಸರ್. ಈ 1 and 2 ಯಾವುದೇ ಒಂದು ಟೇಬಲ್ ಇಂದ ಡಿವೈಡ್ ಆಗಲ್ಲ ಸರ್. ಹಂಗಾಗಿ ನಾವೇನ್ ಮಾಡ್ತೀವಿ? ಇಲ್ಲಿಂದ ಇಂಟು 3 × 1 × 2. 3 1s 3 3 2s 6. 3 ಒಂದ್ಲೆ 3 3 ಎರಡ್ಲೆ 6. ಆ 6 ಬಿಕಮ್ಸ್ ದಿ LCM ಆಫ್ ದಿ 3 and 6. ಆ 6 3 ಮತ್ತು 6ಕ್ಕೆ ಲಾಸಹ ಆಗುತ್ತೆ. ಈಗ ಲಾಸಹ ಇಲ್ಲಿ ಬರ್ಕೊಂಡಾದ್ಮೇಲೆ ಒಂದು ಅಡ್ಡ ಗೀಟ್ ಹಾಕ್ರಿ. ಈ ಛೇದದಿಂದ ಇದನ್ನ ಭಾಗಿಸ್ರಿ. 3 2s 3 ಎರಡ್ಲೆ. ಆ ಎರಡನ್ನ ಅಂಶದಲ್ಲಿರ್ತಕ್ಕಂಥ ಸಂಖ್ಯೆ ಜೊತೆಗೆ ಇಂಟು ಹಾಕಿ ಅಲ್ಲಿಗೆ 3 ಎರಡ್ಲೆ 2 ಒಂದ್ಲೆ 2.
ಈ 6ರಿಂದ ಈ 6ಅನ್ನ ಭಾಗಿಸಿ. 6 ಒಂದೇ ಅಂಶದಲ್ಲಿರೋ ಸಂಖ್ಯೆ ಜೊತೆಗೆ ಬೇಕಾದ್ರೆ ನಿಮ್ಗೆ ಹಂಗೂ ಇತ್ತು ಅಂದ್ರೆ ಇಲ್ಲಿ ಇಂಟು 1 ಹಾಕಿ. ನಿಮ್ ತಲೆ ಒಳ ಮೇಘ ಮೇಘ ಹಾಕಕ್ಕೆ ನಿಮ್ಗೆ ಕನ್ಫ್ಯೂಸ್ ಆಯ್ತು ಅಂದ್ರೆ 5 ಒಂದೇ ಬರುತ್ತೆ ಅಂತ ಬರ್ರಿ. ಸೊ 7/6 ಅರ್ಥ ಆಗಿದೆ ಅನ್ಕೋಬೋದಾ? ಸೊ ನಾಳೆಗೆ ಇನ್ನು ಉಳಿದಿದ್ದ ಪ್ರಾಬ್ಲಮ್ಸ್ ಅನ್ನ ಮಾಡಿಸ್ತೀನಿ. ಸೊ ನಿಮ್ಗೆ ಏನ್ ಡೌಟ್ಸ್ ಬಂದ್ರು ಕೇಳ್ರಿ, ಹೇಳ್ತೀನಿ. ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ನಿಜವಾಗ್ಲೂ ಸಬ್ಸ್ಕ್ರೈಬ್ ಆಗಿ ಇದರ ಲಾಭವನ್ನ ನೀವು ಪಡ್ಕೊಳ್ತೀರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ.